ಯೋಗೇಶ್ವರರು ನಿಖರವನೊಲವಿಂದೆ ಬಲಗೊಂಡು ಅಕಲಂಕವೆನಿಸು ಅದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಾಗತಿಯಿಂದ. ಅವರಿವರೆನ್ನದೆ ನಿಜವಾರಿದವರಂಗ್ರಿ ಅವನತನಾಗಿ ಸಂತಸದಿಂದ ತವೆರಮ್ಯವಾದುದೆಂದೆನೆ ಪೇಳ್ವೆನ ಅಧ್ಯಾತ್ಮ ಸುವಿಚಾರ ಗತಿಯ ನಿಕ್ರಮದಿಂದ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಗನ್ನ ಮತಿಗೆ ಮಂಗಲವನ್ನು. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಗನ್ನ ಮತಿಗೆ ಮಂಗಲವನ್ನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಗ್ರಂಥ ಮಂಗಲ ಹೇಳ್ರಿ ಯಾರಾದ್ರು. ಓಂ ನಮಃ ಶಿವಾಯ. जो सुख नित्य प्रकाश विभु नाम रूप आधार मथि न लखई जी मति लखे सोमय शुद्ध अपार अब्धि अपार स्वरूप मम लहरी विष्णु महेश विधि रवि चंद वरुण यमां शक्तिधरेश गणेश जा कृपालो सर्वज्ञ को हि यदारथ मुनि ध्यान ताको होत उपादित मोमय मिथ्याभान होई जी जाने भिन्न जगत मन उजेवरी सांप न सैबु जग जग जील है सोहम आपे आप बोध चाई जाको सुकृति भजत राम निष्काम सो मेरो है आत्मा काकु करू प्रणाम जो सुख नित्य प्रकाश विभु नाम रूप आधार मथि न लखई जी मति लखे सोमय शुद्ध पार सोमय शुद्ध पार। ओम तत्सत् परब्रह्मणे नमः। ओम शांति शांति शांति। श्री सद्गुरुनाथ महाराज की जय। ಪ್ರಾತಸ್ಮರಣೆಯ ಸದ್ಗುರುಗಳನ್ನು ಹೃದಯಾರದಲ್ಲಿ ಧ್ಯಾನಿಸಿ ತತ್ಸ್ವರೂಪರೆಯಾದ ಸಿದ್ಧಾರೂಢ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಶ್ರೀ ವಿಚಾರ ಸಾಗರ ಗ್ರಂಥ ಕರ್ತೃಗಳಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾದಕ್ಕೂ ನಮಸ್ಕರಿಸಿ ಶ್ರೀ ವಿಚಾರ ಸಾಗರ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೆದಂಥ ಪುಣ್ಯಾತ್ಮರಾದ ಪಂಡಿತ ಪೀತಾಂಬರಜಿಯವರ ಪಾದಕ್ಕೂ ನಮಸ್ಕರಿಸಿ ಶ್ರೀ ವಿಚಾರ ಸಾಗರ ಗ್ರಂಥ ಹಿಂದಿ ಭಾಷೆಯಲ್ಲಿರುವುದರಿಂದ ಅದು ಕನ್ನಡಕ್ಕೆ ಭಾಷಾಂತರ ಮಾಡಿದ ಸಹಜಯೋಗಿ ಸಹಜಾನಂದಪ್ಪಾಜಿಯವರ ಪಾದಕ್ಕೂ ನಮಸ್ಕರಿಸಿ ಶ್ರೀ ವಿಚಾರ ಸಾಗರ ಗ್ರಂಥದ ದುಹಾಗಳಿಗೆ ಅರ್ಥವನ್ನು ಬರೆದಂಥ ಪುಣ್ಯಾತ್ಮರಾದ ಮಂದ್ರೂಪದ ರಾಮಚಂದ್ರಣ್ಣವರ ಪಾದಕ್ಕೂ ನಮಸ್ಕರಿಸಿ
ಸರ್ವರ ಸದುಹೃದಯದಲ್ಲಿ ವಿರಾಜಮಾನನಾಗಿ ಬೆಳಗ್ತಾ ಇರ್ತಾ ಪರಶಿವಮೂರ್ತಿ ವಂದಿಸಿ ತಮ್ಮೆಲ್ಲರ ಪಾದಕ್ಕೂ ನಮಸ್ಕರಿಸಿ, ಶಿವಸ್ವರೂಪಿಗಳೇ, ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ಯಾವ ಅಗ್ರದ ದೇವ ಪ್ರಶ್ನೆ ಮಾಡಿದ, 3 ಪ್ರಶ್ನೆಗಳನ್ನು ಕೇಳಿದವ. ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ನಾನು ಯಾರು. 2ನೇ ಪ್ರಶ್ನೆ ಜಗತ್ತನ್ನು ರಚಿಸಿದವರು ಯಾರು. ಇನ್ನು 3ನೇ ಪ್ರಶ್ನೆ ಏನದಪ್ಪ ಅಂತ ಕೇಳಿದ್ರೆ ಮುಕ್ತಿಗೆ ಹೇತು ಯಾವುದು. ಮುಕ್ತಿ ಅಂತಿರಲ್ಲ, ಯಾದರಿಂದ ಆಗ್ತದದು? ಏನು ಕರ್ಮದಿಂದ ಆಗ್ತದೋ, ಏನು ಉಪಾಸನೆಯಿಂದ ಆಗ್ತದೋ, ಏನು ಜ್ಞಾನದಿಂದ ಆಗ್ತದೋ, ಬೇಡ ಏನು 2ರಿಂದ ಆಗ್ತದೋ? 2 ಅಂದ್ರೆ ಅವು ಕರ್ಮ ಮತ್ತು ಜ್ಞಾನ. ಇದು ಎದರಿಂದ ಆಗ್ತದ ಅಂತ 3ನೇ ಪ್ರಶ್ನೆ ಕೇಳಿದ. ಅದಕ್ಕೆ ಸದ್ಗುರುಗಳು ಮೊದಲನೇ ಪ್ರಶ್ನೆಗೆ ಉತ್ತರನ ಹೇಳ್ತಾ ಬಂದ್ರು. ಮೊದಲನೇ ಪ್ರಶ್ನೆ ಏನಿತ್ತು, ನಾನು ಯಾರು ಅಂತ ಪ್ರಶ್ನೆ ಇತ್ತಲ್ಲ. ಅದಕ್ಕೆ ಗುರುಗಳು ಏನ್ ಹೇಳಿದ್ರು, ನೀ ಆತ್ಮ ಅದೀಯಪ್ಪ, ಸಚ್ಚಿತ್ತ ಆನಂದ ಸ್ವರೂಪನಾದ ಆ ಬ್ರಹ್ಮರೂಪನಾದ ಆತ್ಮ ಅದಿ ಅಂತ ಹೇಳ್ತಾ, ನಿನ್ನಿನ ದಿವಸ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ 369ನೇ ಅಂಕದಲ್ಲಿ ಆತ್ಮನು ಅಸಂಗನಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಅಸಂಗ. ಸಂಘವೆಂದರೆ ಸಂಬಂಧವೆಂದು ಅರ್ಥ. ಸಂಘ ಅಂದ್ರೆ ಸಂಬಂಧ. ಈಗ ಪುತ್ರ ಪಿತಾ ಸಂಬಂಧ, ಸತಿಪತಿ ಸಂಬಂಧ, ಇವೆಲ್ಲ ಸಂಬಂಧಗಳದವಲ್ಲ. ಸಂಘ ಅಂದ್ರೆ ಸಂಬಂಧ, ಸಂಘ. ಆತ್ಮನು ಅಸಂಗನಿರುತ್ತಾನೆ. ಸಂಘವೆಂದರೆ ಸಂಬಂಧವೆಂದು ಅರ್ಥ. ಆ ಸಂಬಂಧವು ಸಜಾತಿಯ, ವಿಜಾತಿಯ ಹಾಗೂ ಸ್ವಗತ ಸಂಬಂಧಗಳಿಂದ ಕೂಡಿಕೊಂಡಿರುತ್ತದೆ. ಹೇಗೆಂದರೆ ಒಂದು ಘಟವು ಮತ್ತೊಂದು ಘಟದೊಡನೆ ಯಾವ ಸಂಬಂಧವಿರುವುದು, ಅದು ಸಜಾತೀಯದಿಂದ ಸಂಬಂಧವಿರುತ್ತದೆ. ಇನ್ನು 2ನೇ ಕಡ, ಘಟವು ಪಟದೊಡನೆ ಯಾವ ಸಂಬಂಧದಿಂದಿರುವುದೋ ಅದು ವಿಜಾತೀಯದಿಂದ ಸಂಬಂಧವಿರುತ್ತದೆ. ಇನ್ನು 3ನೇದ್ದು, ಅವಯವಗಳಿಗೆ ಸ್ವಗತವೆಂಬ ಹೆಸರು ಇರುವುದರಿಂದ ಘಟವು ತಂತುಗಳೊಡನೆ ಯಾವ ಸಂಬಂಧದಿಂದಿರುವುದೋ ಅದು ಸ್ವಗತದಿಂದ ಸಂಬಂಧವಿರುತ್ತದೆ. ಇನ್ನು 1ನೇ ಕಡ, 2 ಆತ್ಮಗಳಾಗಲಿ ಅಥವಾ ಅನಂತ ಆತ್ಮಗಳಾಗಲಿ ಇದ್ದಿದ್ದರೆ ಸಜಾತೀಯದಿಂದ ಆತ್ಮನಿಗೆ ಸಂಬಂಧವಾಗುತ್ತಿತ್ತು. ಆದರೆ ಆ ಆತ್ಮವು ಒಂದೇ ಇರುವುದರಿಂದ ಅಲ್ಲಿ ಸಜಾತಿಯ ಆತ್ಮನೊಡನೆ ಆತ್ಮನ ಸಂಬಂಧವು ಇರುವುದಿಲ್ಲ. ಅದು ಇನ್ನೊಂದು ಆತ್ಮ ಇತ್ತು ಅಂದ್ರೆ ಅದು ಸಜಾತಿ ಸಂಬಂಧ ಆಗ್ತಿತ್ತು. ಅದು 2 ಇಲ್ಲ, ಒಂದೇ ಒಂದಿರೋಣದರಿಂದ ಸಂಬಂಧವೂ ಇರುವುದಿಲ್ಲ. ಮತ್ತು ಇನ್ನು 2ನೇ ಕಡ, ಆತ್ಮನಕ್ಕಿಂತಲೂ ವಿಜಾತೀಯವಾಗಿರುವುದೆಲ್ಲವೂ ಅನಾತ್ಮವಿರುತ್ತದೆ. ಆತ್ಮನಕ್ಕಿಂತ ವಿಜಾತಿ ಇರುವುದೆಲ್ಲ ಹೆಂಗದಪ್ಪ ಅಂತ ಕೇಳಿದ್ರದು ಅನಾತ್ಮವಿರುತ್ತದೆ. ಆದರೆ ಅದು ಮೃಗತ್ರಷೆಯ ಜಲದಂತೆ. ಮತ್ತೇನರೇ ಅದ ಅಂದ್ರೆ ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಮೃಗತ್ರಷೆಯ ಜಲದಂತೆ. ಆತ್ಮನಲ್ಲಿ ಕಲ್ಪಿತವಿರುತ್ತದೆ. ಅದು ವಸ್ತು, ವಾಸ್ತವಿಕವಾಗಿ ವಸ್ತು ಅಲ್ಲದು, ಅದು ಕಲ್ಪಿತವಿರುತ್ತದೆ. ಆ ಕಲ್ಪಿತದೊಡನೆ ಆತ್ಮನ ಸಂಬಂಧವು ಸಂಭವಿಸುವುದಿಲ್ಲ. ಹೇಗೆಂದರೆ ಮೃಗತ್ರಷೆಯ ಜಲದೊಡನೆ ಭೂಮಿಯು ಸಂಬಂಧವಾಗುವುದಿಲ್ಲ. ಆ ಭೂಮಿ ತೋರ್ಯದಂದ್ರೆ ಅದು ಎಲ್ಲರೂ ಭೂಮಿ ತೋರಿದನು ಇಲ್ಲ. ಯಾಕೆ? ಅದು ಇಲ್ಲ, ಇದ್ರೆ ತೊಯ್ತಿತ್ತು. ಆ ನೀರೇ ಇಲ್ಲ. ಒಂದು ವೇಳೆ ಸಂಬಂಧವಾಗಿದ್ದರೆ
ಉಸರ ಭೂಮಿಯು ಆ ಜಲದಿಂದ ತೊಯ್ದು ಹಸಿಯಾಗಬೇಕಾಗಿತ್ತು. ಆದ್ದರಿಂದ ಮೃಗ ಜಲಕ್ಕೂ ಉಸರ ಭೂಮಿಗೂ ಹೇಗೆ ಸಂಬಂಧವಿರುವುದಿಲ್ಲವೋ ಅದರಂತೆ ಆತ್ಮನಲ್ಲಿ ಕಲ್ಪಿತವಾದ ವಿಜಾತಿಯುಳ್ಳ ಅನಾತ್ಮದೊಡನೆ ಆತ್ಮನ ಸಂಬಂಧವು ಇರುವುದೇ ಇಲ್ಲ. ಇನ್ನು ಮೂರನೇ ಆಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಒಂದು ವೇಳೆ ಆತ್ಮನಿಗೆ ಅವಯವಗಳಿದ್ದರೆ ಆತ್ಮನಿಗೆ ಸ್ವಗತದಿಂದ ಸಂಬಂಧವಾಗುತ್ತಿತ್ತು. ಆದರೆ ಆತ್ಮನು ನಿತ್ಯನಿರುವುದರಿಂದ ಅವ ನಿರವಯವನಿರುತ್ತಾನೆ. ನಿತ್ಯದನ ಅಂದ ಕೂಡಲೇ ಅದಕ್ಕೆ ನಿರವಯವದನ. ಯಾವಾಗ ಹುಟ್ಟಿರ್ತದ ಅದಕ್ಕೆ ಅವಯವಗಳಿರ್ತಾವ. ಓಂ ನಮ ಶಿವಾಯ. ಹಾ ಹೇಳ್ರಿ. ಅದು ಮೊಬೈಲ್ ಬಿಜಿ ತಂದು ಹೇಳಕತ್ತತ್ರಿ. ಮಹೇಶ್ ಅಣ್ಣವ್ರ ಫೋನ್ ಹಚ್ಚಿರು. ಓ ಇವ್ರೆಲ್ಲರೂ ಬಂದಾರ, ರಾಡ್ಗೆ ಅವ್ರೆಲ್ಲ ಪುಣ್ಯಾತ್ಮರು ಬಂದಾರ. ಅವ್ರ ಕಡೆ ಬಾತ್ ಹೇಳ್ರಿ ಅವ್ರಿಗೆ. ರಾಡಿಗೆ ಅವ್ರು ಬಂದಾರ್ರಿಪ್ಪ, ಎಲ್ಲಾರು ಹೊರಗಿದ್ರ ತಂದು ಹೇಳಿದ್ರಿ. ಅಂದ್ರ ಈಗ ಅವ್ರದ್ದು ಈಗ 2-3 ಸಲ ಬತ್ತು ಎತ್ತನ ಕಟ್ ಆಗ್ತದ ಹೇಳಿ ಅವ್ರಿಗೆ ಎತ್ತುಗಳಿಲ್ಲ, ಇವರೆಲ್ಲ ಕಟ್ಟಾಗಿ ಹೋಗ್ತಾರ ಇಂದ ಹಿಂಗ್ರಿ. ಹಾ ಅವ್ರ ಕಡೆ ಬಾತ್ ಹೇಳ್ರಿ ಮಹೇಶ್ ಅಣ್ಣಗೆ. ಅಣ್ಣರೇ ಪೂಜಾರಿ ಇವರೆಲ್ಲ ಹೊರಗೆ ಅದಾರ ತಂದ್ರಿಪ್ಪ, ಅದು ಹೇಳ್ತೇನ್ರಿ ಸದ್ಯ ಒಂದೇ ಮಾಡಿದಾಗ. ಈ ಸದ್ದ ಅವರು ನಮ್ಮ ಇವ್ರು ಬಂದಾರ ನೋಡ್ರಿ, ನಮ್ಮ ಯಾರು ಗುರು ಅಣ್ಣವ್ರು. ಹಿಂಗ್ರಿ ಎಲ್ಲ ರಾಡ್ಗೆ ಅವ್ರು ಅದಾರ ಇಲ್ರಿ ಅಣ್ಣವ್ರು ಇದ್ರಾಗ. ಯಾರು ದಿನ ಬರೋರ್ಕಿಂತ ಹೊಸಬ್ರು ಯಾರು ಬಂದಾರ ನೋಡ್ರಿಪ್ಪ. ಗುರು ಅಣ್ಣವ್ರ ಓಂ ನಮ ಶಿವಾಯ. ನ್ಯೂಟ್ ಮಾಡಿದಾರಿ ಅಪ್ಪ ಅವ್ರು ಯಾರು ಬಂದಾರಿಲ್ರಿ? ನಾವೆಲ್ರು ಒಬ್ಬರೇ ಬಂದೇವ್ ನೋಡ್ರಿ. ಅವ್ರು ಓಂ ನಮ ಶಿವಾಯ. ಅವ್ರೆಲ್ಲಾರು ಹೊರಗುಳದಾರ ಇಂದ. ಯಾರು ಇಲ್ಲಿ ಅಂತ ಹೇಳಿದ್ರಿ. ಫೋನರೇ ಬಿಜಿ ಬರ್ಲಿಕತ್ತದ, ನಾವ್ ಎಲ್ಲಾರು ಹೊರಗೆ ಇದ್ದೀವ್ರಿ, ಜರ ಹೇಳ್ರಿ ತಂದ್ರಿಪ್ಪ. ಆ ಗುರು ಅಣ್ಣವ್ರಿಗೆ ತಗೋತ್ ಹೇಳ್ರಿ. ಅವ್ರಿಗೆ ಮಹೇಶ್ ಅಣ್ಣವ್ರು ಅವ್ರಿಗೆ ತಗೊಳಲಾಗಿರತ್ತ. ಇಲ್ಲೇ ಪ್ರಾಬ್ಲಮ್ ಆಗ್ಯದ್ರಿ. ಅದು ನಿನ್ನೆ ಇವರು ಗುರು ಅಣ್ಣವ್ರು ಅದೇ ಅಂದ್ರಿ. ನಿನ್ ನನ್ ಲೈಫಾಗ ಬಂದಿರಿ, ಅವ್ರು ಹಿಂಗ ಅಲ್ಲಕತ್ತಾರಿ ಅಂತಂದು. ಶರಣಾರ್ಥಿಪ್ಪ ಶರಣಾರ್ಥಿ. ಅವರು ಗುರು ಅಣ್ಣವ್ರು ಬಂದಾರ, ಅವ್ರು ಕೂಡ ನೀವು ಇದ್ದೀರತ್ತೆ ನಾವು ಚಾಲು ಮಾಡಿಬಿಟ್ಟಿವಿ. ಇಲ್ರಿಪ್ಪ ಅವ್ರು ಬಂದಿಲ್ರಿ. ಅವ್ರು ಅವ್ರ ಸಪ್ರೇಟ್ ಬಂದಾರಿಪ್ಪ. ಅವ್ರ ನಂಬರ್ ನಮಗ ಅಂದ್ರೆ ಎಲ್ಲಾರಿಗೂ ತಗೋರಿ ನೀವು ಇಂದ. ಗುರುಗಳವ್ರಿಗೆ ತೊಳಕ್ ಬರಂಗಿಲ್ರಿ. ಹಾ ರೀ, ಗುರು ಅಣ್ಣವ್ರಿಗೆ ತೊಳಕ್ ಬರಲ್ರಿಪ್ಪ. ಆ ಗುರು ಅಣ್ಣವ್ರಿಗೆ ಇವ್ರಿಗೆ ತಗೋತ್ ಹೇಳ್ರಿ. ಅಣ್ಣಾರ ಪೂಜಾರಿ ನಂಬರ್ ಕೊಡ್ರಿ ಶಾಂತು. ಇಲ್ಲ ನೀವು ಹೇಳ್ಬೇಡ್ರಿ, ಆ ಗುರು ಅಣ್ಣವ್ರದೇ ನಂಬರ್ ಶಾಂತು ನಿಂಬಲ್ಲಿ ಅದಿಲ್ಲ. ಇಲ್ರಿ ಗುರುಗಳ ಮೈಸಣ್ಣವ್ರ ನಿಂಬಲ್ಲಿ ಅದ್ರಿ. ಯಾರ್ದ್ರಿಪ್ಪ? ಶ್ರಾವಣ ಪೂಜಾರಿ ಶಾವಳದವ್ರಿ ಮಹೇಶ್ ಅಣ್ಣವ್ರ. ಅವ್ನಿಗೆ ಕಾನ್ಫರೆನ್ಸ್ ಮಾಡಕ್ ಬರ್ತದ್ರಿ. ಇಲ್ಲ ನೀವೇ ತಗೋರಿ. ಲೈನ ನೀವು ಎಲ್ಲ ಹೊರಗೆ ಉಳಿದಿರಿ. ಅವ ಮೊದಲಿಗೆ ಸುರುವಿಗೆ ಬಂದ, ಎಲ್ಲಾರು ಹದಾರ ನಾ ಎತ್ಕೊಂಡೆ. ಎತ್ತಲಕ್ರಿ ಅವ ಬಾಳ ಮಂಗಣ ಮನುಷ್ಯ. ಎತ್ತೋರ್ನು ಮಾಡ್ತಾರ್ರಿ. ಅವ ಯಾವಾಗ ರಾತ್ರಿ ಹಾಕೊಂಡ್ ಕೊಡ್ತಾರ್ರಿ. ಅವಾಗ ಇಲ್ಲಿ ಅವ ಎಡವಟ್ಟಾಗ ನಿನ್ನೆ ಮನೆ ಹಿಡ್ಕೊಂಡು ಹಿಂಗೆ ನಡ್ಬರಿ ಇದು. ಹ್ಞೂರಿ ಅವ ಏನ್ ಮಾಡ್ತಾನ್ರಿ, ರಾತ್ರಿ ಪದಕನಿ ಎತ್ತವೇನ ರಾತ್ರಿ ಬೇರಾತ್ರಿ ಯಾವಾಗಲೂ ಹಚ್ಚಿ ಹಾಕೋ ಫೋನೇ ಹಚ್ಚಿ ಬಿಡ್ತಾನ್ರಿ. ನಾವ್ ಖಬರಾರಿ ಎಪ್ಪ ಟೈಮ್ ಆಗ್ಯಾವ ಅಂತ ನಾವ ಹೊಡ್ತೇವು. ರಾತ್ರಿ ಎಲ್ಲಿ ಹಿಂದಕ್ಕ ಮುತ್ತೇಶ್ವರ ಸ್ವಾಮಿ ಹಿಂಗೆ ಮಾಡ್ತೀರಿ ನೋಡ್ರಿ. ಹ್ಞೂ ರೀ ನೋಡ್ರಿ ಅದೇ ಟೈಪ್ ಮಾಡ್ತಾರ್ರಿ ಇವ್ರು, ನನ್ಗೆ ಗೊತ್ತದ್ರಿ. ಈಗ ತೋರಿ ಅವ್ರಿಗೆ ಕಟ್ ಮಾಡ್ರಿಪ್ಪ. ಅದು ಕಟ್ಟಾಗಿನೇ ಇವ್ರು ಬಂದ್ರು. ಭಾಳ ಚಲೋ ಐತ್ರಿ. ಅವ್ರೆಲ್ಲ ಅದಾರ ಅಂತ ಹೇಳಿ ನಾ ಎತ್ಕೊಂಡೆ. ಮತ್ತೆ ಇದ್ರಾಗ ಗೊತ್ತಾಗಲ್ಲ ನನಗೆ ಯಾರು ಅದಾರೋ ಎಲ್ಲೋ ಅನ್ನೋದು.
ಗುರುಗಳು ಅವ್ರು ಹೆಂಗ್ರಿ ಮುತ್ತೇಶ್ವರ ಸ್ವಾಮಿ ಯಾವಾಗ ಎಚ್ಚರಿಕೆ ಆಗ್ತದ ಅವಾಗ ನನಗ ಅಣ್ಣವ್ರಿಗೆ ಫೋನ್ ಮಾಡ್ತಿದ್ರಿ ಅವ್ ಹಿಂಗೆ ಮಾಡ್ತಿದ್ರಿ ಇವ್ರಂಗೆ ಶಾವಳ ಗುರುಗಳಂಗೆ. ಇಲ್ಲ ಈಗ ಏನ್ರಿ ಪ್ರಯೋಜನ ಮಾಡ್ರಿ, ಅದು ಹಿಂದಿನ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಆಯ್ತ್ರಿ ಅವ್ರ ಲೈನ್ದಾಗ ಬಂದ್ಬಿಡ್ತಾರ, ಕರೆಕ್ಟ್ ಐತಲ್ರಿ, ನಡಿಲ್ರಿ ಶಿವ ಶಿವ. ನಡಿಲ್ರಿ. ನಡಿಲ್ರಿ ಗುರುಗಳ. ಅವ್ರು ಬಂದ್ರಿಲ್ಲ ಗೊತ್ತಿರ ನೋಡ್ರಿ. ಬರ್ತಾರಿ ಅವ್ರು ಬರ್ತಾರಿ ರೀ. ಮಹೇಶಣ್ಣ ಅವ್ರ ನಂಬರ್ ನೀವು ತೊಗೊಂಡ್ಬಿಟ್ರಿ. ಅವ್ರಿಗೆ ತೋರಿ ಕಟ್ಟಿ ನೀವು 369 ಹಿಡಿದೆ ಮತ್ತೊಮ್ಮೆ ಹೊಳಿ ತೋರಿಪ್ಪ. ಅವ್ರಿಗೆ ಸಿಕ್ಕಿಲ್ರಿ, ಅವ್ರಿಗೆ 15-20 ಮಿನಿಟ್ ಹೊರಗ್ಯಾರ. 369 ರೀ. ಹಾ ರೀ, ಅದೇ ಆತ್ಮ ಅಸಂಗ ಹೇಳಿಕೆ ಅದಲ್ರಿ, ಅದೇ ವಿಷಯ ಅದೇ ರೀ. ನೋಡ್ರಿ ಏನಂತಾರ್ರಿ, 369ನೇ ಅಂಕದಲ್ಲಿ ಆತ್ಮನು ಅಸಂಗನಿರುತ್ತಾನೆ. ಸಂಘವೆಂದರೆ ಸಂಬಂಧವೆಂದು ಅರ್ಥ. ಆ ಸಂಬಂಧವು ಸಜಾತಿಯ, ವಿಜಾತಿಯ ಹಾಗೂ ಸ್ವಗತ ಸಂಬಂಧಗಳಿಂದ ಕೂಡಿಕೊಂಡಿರುತ್ತದೆ. ಹೇಗೆಂದರೆ ಒಂದು ಘಟವು ಮತ್ತೊಂದು ಘಟದೊಡನೆ ಯಾವ ಸಂಬಂಧವಿರುವುದು ಅದು ಸಜಾತೀಯದಿಂದ ಸಂಬಂಧವಿರುತ್ತದೆ, ಮತ್ತು ಘಟವು ಪಟದೊಡನೆ ಯಾವ ಸಂಬಂಧವಿರುವುದು ಅದು ವಿಜಾತೀಯದಿಂದ ಸಂಬಂಧವಿರುತ್ತದೆ. ಅವಯವಗಳಿಗೆ ಸ್ವಗತವೆಂಬ ಹೆಸರು ಇರುವುದರಿಂದ ಪಟವು ತಂತುಗಳೊಡನೆ ಯಾವ ಸಂಬಂಧದಿಂದಿರುವುದೋ ಅದು ಸ್ವಗತದಿಂದ ಸಂಬಂಧವಿರುತ್ತದೆ. ಆ ತಂತುಗಳೊಡನೆ ಸಂಬಂಧದ ನೋಡ್ರಿ, ತಂತು ಏನವ ಅವಯವದವು, ಅದಕ್ಕೆ ಅವಯವಗಳಿಂದ ಏನಾಯ್ತು ಪಟ ಅನ್ನೋದಾಯ್ತು. ಅದಕ್ಕೇನಂತಾರ ಸ್ವಗತ ಸಂಬಂಧ. ಇನ್ನ ಒಂದೇ ಕಡ ಏನಂತಾರ ನೋಡ್ರಿ, ಎರಡು ಆತ್ಮಗಳಾಗಲಿ ಅಥವಾ ಅನಂತ ಆತ್ಮಗಳಾಗಲಿ ಇದ್ದಿದ್ದರೆ ಸಜಾತೀಯದಿಂದ ಆತ್ಮನಿಗೆ ಸಂಬಂಧವಾಗುತ್ತಿತ್ತು. ಆದರೆ ಆ ಆತ್ಮವು ಒಂದೇ ಇರುವುದರಿಂದ, ಆತ್ಮ ಎರಡಿಲ್ಲ, ಎರಡಿತ್ತಪ್ಪ ಅಂದ್ರೆ ಸಂಬಂಧ ಆಗ್ತಿತ್ತು, ಅದು ಒಂದೇ ಒಂದದ. ಅದಕ್ಕೆ ಸಜಾತಿಯು ಆತ್ಮನೊಡನೆ ಆತ್ಮನ ಸಂಬಂಧವೂ ಇರುವುದಿಲ್ಲ, ಮತ್ತು ಆತ್ಮನಕ್ಕಿಂತಲೂ ವಿಜಾತೀಯವಾಗಿರುವುದೆಲ್ಲವೂ ಏನಂತಾರ್ರಿ, ಆತ್ಮನಕ್ಕಿಂತಲೂ ವಿಜಾತೀಯವಾಗಿರುವುದೆಲ್ಲವೂ ಅನಾತ್ಮವಿರುತ್ತದೆ. ಆದರೆ ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಮೃಗತ್ರಷೆಯ ಜಲದಂತೆ ಆತ್ಮನಲ್ಲಿ ಕಲ್ಪಿತವಿರುತ್ತದೆ. ಆ ಕಲ್ಪಿತದೊಡನೆ ಆತ್ಮನ ಸಂಬಂಧವು ಸಂಭವಿಸುವುದಿಲ್ಲ. ಹೇಗೆಂದರೆ ಮೃಗತ್ರಷೆಯ ಜಲದೊಡನೆ ಭೂಮಿಯು ಸಂಬಂಧವಾಗುವುದಿಲ್ಲ. ಒಂದು ವೇಳೆ ಸಂಬಂಧವಾಗಿದ್ದರೆ ಉಸರ ಭೂಮಿಯ ಆ ಜಲದಿಂದ ತೊಯ್ದು ಹಸಿಯಾಗಬೇಕಾಗಿತ್ತು. ಆದ್ದರಿಂದ ಮೃಗಜಲಕ್ಕೂ ಉಸರ ಭೂಮಿಗೂ ಹೇಗೆ ಸಂಬಂಧವಿರುವುದಿಲ್ಲವೋ, ಅದು ಇತ್ತಪ್ಪ ಅಂದ್ರೆ ಸಂಬಂಧ ಆಗ್ತಿತ್ತು, ಅದು ಇಲ್ಲ. ಅದರಂತೆ ಆತ್ಮನಲ್ಲಿ ಕಲ್ಪಿತವಾದ ವಿಜಾತೀಯವುಳ್ಳ ಅನಾತ್ಮದೊಡನೆ ಆತ್ಮನ ಸಂಬಂಧವು ಇರುವುದೇ ಇಲ್ಲ. ಇನ್ನು ಮೂರನೇ ಆಕಡ, ಒಂದು ವೇಳೆ ಆತ್ಮನಿಗೆ ಅವಯವಗಳಿದ್ದಿದ್ದರೆ ಆತ್ಮನಿಗೆ ಸ್ವಗತದಿಂದ ಸಂಬಂಧವಾಗುತ್ತಿತ್ತು. ಅವನಿಗೆ ಅವಯವ ಇದ್ದುವಪ್ಪ ಅಂದ್ರೆ ಅವನಿಗೇನಾಗ್ತಿತ್ತು, ಸ್ವಗತ ಸಂಬಂಧ ಆಗ್ತಿತ್ತು. ಆದರೆ ಆತ್ಮನು ನಿತ್ಯನಿರುವುದರಿಂದ ಅವ ನಿರವಯವನಿರುತ್ತಾನೆ. ಅವ ನಿತ್ಯ ಇರೋದರಿಂದ ಹೆಂಗದನಪ್ಪ ಅಂತ ಕೇಳಿದ್ರೆ ನಿರವಯವದನ. ಅಂತ ಆತ್ಮನಿಗೆ ಸ್ವಗತದಿಂದ ಸಂಬಂಧವಾಗುವುದು ಸಂಭವಿಸುವುದಿಲ್ಲ.
ಈ ರೀತಿಯಿಂದ ಸಜಾತಿಯ ವಿಜಾತಿಯ ಸಂಬಂಧಗಳು ಆತ್ಮನಲ್ಲಿ ಇರುವುದಿಲ್ಲ. ಆದ್ದರಿಂದ ಆತ್ಮನು ಅಸಂಗನಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಅಸಂಗದನವ. ಈ ರೀತಿಯಿಂದ ಹೇ ಶಿಷ್ಯನೇ, ಸಚ್ಚಿದಾನಂದ ಬ್ರಹ್ಮರೂಪನಾಗಿಯೂ, ನೋಡ್ರಿ ಅನಂತರ ಸಚ್ಚಿದಾನಂದ ಬ್ರಹ್ಮರೂಪನಾಗಿಯೂ ಜನ್ಮವೇ ಮೊದಲಾದ ವಿಕಾರಗಳಿಂದ ರಹಿತನಾಗಿಯೂ ಹಾಗೂ ಅಸಂಗನಾಗಿಯೂ ಆತ್ಮನಿರುತ್ತಾನೆ. ಅಂತ ಆತ್ಮನೇ ನೀನಿರುತ್ತಿ. ಆತ್ಮ ಹಂಗದನಂತ ಪರೋಕ್ಷ ಇಲ್ಲ, ಅಂತ ಆತ್ಮನೇ ನೀ ಅದಿ. ನಾ ಯಾರು ಅಂತ ಪ್ರಶ್ನೆ ಮಾಡಿದಿಲ್ಲ, ಅಂತ ಅಸಂಗನಾದ ಆತ್ಮನೇ ನೀನಿರುತ್ತಿ. ಈ ರೀತಿಯಾಗಿ ಮೊದಲನೇ ಪ್ರಶ್ನೆಗೆ ಯಾರಪ್ಪ ಅಂದ್ರೆ ಆಚಾರ್ಯರು, ಆಚಾರ್ಯರಂದ್ರೆ ಗುರುಗಳು ಅರ್ಧ ದೋಹೆಯಿಂದ ಉತ್ತರವನ್ನು ಹೇಳಿದರು. ಹಿಂದ ಅರ್ಧ ದೋಹದಿಂದ ಈ ಉತ್ತರವನ್ನು ಹೇಳಿದರು. ಅದಕ್ಕೆ ಎರಡನೇದ್ದು, ಇನ್ನ ಸಂಸಾರವನ್ನು ಜಗತ್ತನ್ನು ರಚಿಸಿದವರು ಯಾರು? ಎರಡನೇ ಪ್ರಶ್ನೆ ಏನದರಿ? ಸಂಸಾರವನ್ನು ಅಂದ್ರೆ ಜಗತ್ತನ್ನು ರಚಿಸಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಎಲ್ಲಿ ತನಪ ಅಂದ್ರೆ 370ರಿಂದ 374 ಅಂಕ ಪರ್ಯಂತರ ಈ ಜಗತ್ತನ್ನು ರಚಿಸಿದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ. 370ನೇ ಅಂಕ, ಜಗತ್ತಿನ ಕರ್ತೃ ಈಶ್ವರನಿರುತ್ತಾನೆ. ಈ ಜಗತ್ತು ಯಾರು ರಚಿಸ್ಯಾರಂದಿಲ್ಲ, ಈ ಜಗತ್ತಿನ ಕರ್ತೃ ಯಾರಪ್ಪ ಅಂದ್ರ ಈಶ್ವರ. ಕರ್ತೃ ಯಾರು ಎಂಬ ಎರಡನೇ ಪ್ರಶ್ನೆಗೆ ಈಶ್ವರನಿರುತ್ತಾನೆ ಅಂತಾರಲ್ಲ, ಆ ಜಗತ್ತಿನ ಕರ್ತೃ ಯಾರು ಎಂಬ ಎರಡನೆಯ ಪ್ರಶ್ನೆಗೆ ಅರ್ಧ ದೋಹೆಯಿಂದ ಉತ್ತರವನ್ನು ಹೇಳುತ್ತಾರೆ. ದೋಹೆ ಏನಂತಾರಪ್ಪ ಅಂತ ಕೇಳಿದ್ರ, ವಿಭುಚೇತನ ಮಾಯಾ ಕರೆ ಜಗಕ್ಕೋ ಉತ್ಪತ್ತಿ ಭಂಗ. ಅದರ ಅರ್ಥ, ವ್ಯಾಪಕವಾದ ಚೇತನದ ಆಶ್ರಯದಲ್ಲಿರುವ ಯಾವುದಪ್ಪ ಅಂದ್ರೆ ಮಾಯೆಯು ಜಗತ್ತಿನ ಉತ್ಪತ್ತಿಯನ್ನು ಹಾಗೂ ಭಂಗ ಅಂದ್ರೆ ನಾಶವನ್ನು ಮಾಡುತ್ತದೆ. ಅದಕ್ಕೆ ಟೀಕಾ ಏನಂತಾರ ನೋಡ್ರಿ, ವಿಭು ಅಂದರೆ ವ್ಯಾಪಕವಾದ ಚೇತನದ, ವಿಭು ಅಂದರೆ ವ್ಯಾಪಕವಾದ ಚೇತನದ ಆಶ್ರಿತದಲ್ಲಿದ್ದು ಅನೇಕ ವಿಷಯ ಮಾಡುವಂಥ ಯಾವದಪ್ಪ ಅಂದ್ರ ಮಾಯಾ. ಆ ಮಾಯಾ ಹೆಂಗದಪ್ಪ ಅಂತ ಕೇಳಿದ್ರ, ಅಂದರೆ ಸತ್ತ ಅಸತ್ತಕ್ಕಿಂತಲೂ ಆ ಮಾಯಾ ಹೆಂಗದಂದ್ರ ಸತ್ತ ಅಸತ್ತಕ್ಕಿಂತಲೂ ವಿಲಕ್ಷಣವಾಗಿ ಅದ್ಭುತ ಶಕ್ತಿ ರೂಪವುಳ್ಳ. ಅದ ಹೆಂಗದ? ಸತ್ಯ ಸತ್ತಕ್ಕಿಂತ ವಿಲಕ್ಷಣದ. ಸತ್ಯಕ್ಕೆ ವಿಲಕ್ಷಣ ಏನ್ರಿ? ಬಾಧಾ ಯೋಗ್ಯ. ಸತ್ಯಕ್ಕಲ್ಲ ವಿಲಕ್ಷಣ ಬಾಧಾ ಯೋಗ್ಯ, ಅಸತ್ಯಕ್ಕೆ ವಿಲಕ್ಷಣ ಸ್ವರೂಪವಾನ್. ಬಿಟ್ಟುಕೊಟ್ಟು ನಾವು ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಅಸತ್ ಕಡೆ ಹೋಗೋದಿಲ್ಲ, ಅಸತ್ ವಿಲಕ್ಷಣ ಅಂದ್ರೆ ಸತ್ಯದ ಕಡೆ ಬರೋದಿಲ್ಲ. ಆದರೆ ಸತ್ಯಕ್ಕಿಂತಲೂ ವಿಲಕ್ಷಣವಾಗಿ ಅದ್ಭುತ ಶಕ್ತಿ ರೂಪವುಳ್ಳ. ಮತ್ತೆ ಹಂಗ ಅಜ್ಞಾನದಿಂದ ಜಗತ್ತಿನ ಉತ್ಪತ್ತಿ ಮತ್ತು ನಾಶವು ಉಂಟಾಗುತ್ತದೆ. ಏನಂದ್ರೆ ನೋಡ್ರಿ, ವಿಲಕ್ಷಣವಾಗಿ ಸತ್ಯಕ್ಕಿಂತಲೂ ವಿಲಕ್ಷಣ ಆಗಿ ಅದ್ಭುತ ಶಕ್ತಿ ರೂಪವುಳ್ಳ ಅಜ್ಞಾನದಿಂದ ಜಗತ್ತಿನ ಉತ್ಪತ್ತಿ ಮತ್ತು ನಾಶವು ಉಂಟಾಗುತ್ತದೆ. ಉತ್ಪತ್ತಿ ಮತ್ತು ನಾಶವನ್ನು ಹೇಳುವುದರಿಂದ ಇರುವಿಕೆಯನ್ನು ಗ್ರಹಣ ಮಾಡಿದಂತಾಯಿತು.
ಅದು ಹುಟ್ಟ್ಯದ ನಾಶ ಆಗ್ಯದಂದ್ರ ನಡುವ ಸ್ಥಿತಿನೂ ಅದ ಅಂತ ಗ್ರಹಣ ಆಗ್ತದೆ. ಉತ್ಪತ್ತಿ ಮತ್ತು ನಾಶವನ್ನು ಹೇಳುವುದರಿಂದ ಇರುವಿಕೆಯನ್ನು ಗ್ರಹಣ ಮಾಡಿದಂತಾಯ್ತು. ನಡುಬರಕಿತ್ತು, ಹುಟ್ಟಿತು, ನಾಶ ಆಯ್ತು ಅಂದ್ರೆ ನಡುವ ಇರಂಗಿಲ್ಲನು, ನಡುವನು ಅದ ಎಂದು ಅರ್ಥವಾಗುತ್ತದೆ. ಆದ್ದರಿಂದ ಈ ರೀತಿಯಾದ ಅರ್ಥವು ಸಿದ್ಧವಾಯಿತು. ಏನಾಯ್ತಪ್ಪ ಅಂದ್ರೆ ಒಂದೇ ಕಡ ಮಾಯಾಯುಕ್ತವಾದ ಯಾವ ಚೇತನವಿರುವುದೋ ಅದು ಈಶ್ವರವೆಂದು ಹೇಳಲ್ಪಡುತ್ತದೆ. ಈಶ್ವರ ಅಂದ್ರೆ ಎದಕ್ಕಂದ್ರಪ್ಪ ಅಂತ ಕೇಳಿದ್ರ, ಮಾಯಾಯುಕ್ತವಾದ ಯಾವ ಚೇತನವಿರುವುದು ಅದು ಈಶ್ವರವೆಂದು ಹೇಳಲ್ಪಡುತ್ತದೆ. ಆ ಈಶ್ವರನು ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣನಾಗಿರುತ್ತಾನೆ. ಆ ಈಶ್ವರ ಏನಾಗ್ಯಾನ? ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ಕಾರಣನಾಗ್ಯಾನವ. ಹೀಗೆ ಹೇಳುವುದರಿಂದ ಒಂದನೇದ್ದು, ಜಗತ್ತಿನ ಕರ್ತೃ ಯಾವನಾದರೂ ಇರುವನೋ ಅಥವಾ ಜಗತ್ತು ತಾನೇ ಉಂಟಾಗಿರುವುದೋ ಎಂಬ ಪ್ರಶ್ನೆಗೆ ಉತ್ತರವು ಹೇಳಲ್ಪಟ್ಟಿತು. ನೀ ಕೇಳಿದ್ಯಲ್ಲ, ಜಗತ್ತನ್ ತಾನೇ ಆಗ್ಯದು, ಅದಕ್ಕೆ ಯಾರೊಬ್ರು ಮಾಡಿದವ್ರು ಅದಾರು ಅಂತ ಕೇಳಿದಿಲ್ಲ, ಅದಕ್ಕೂ ಉತ್ತರ ಹೇಳಿದಂತಾಯಿತು. ಇನ್ನ ಎರಡನೇ ಕಡ, ಜಗತ್ತಿನ ಕರ್ತೃ ಯಾರಾದರೂ ಜೀವನಿರುವನೋ ಅಥವಾ ಈಶ್ವರನಿರುವನೋ ಎಂಬ ಪ್ರಶ್ನೆಗೂ ಕೂಡ ಉತ್ತರವು ಹೇಳಲ್ಪಟ್ಟಿತು. ಅದಕ್ಕಿನ್ನ 371ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಈಶ್ವರನು ಸರ್ವಜ್ಞನಾಗಿಯೂ, ಈಶ್ವರ ಹ್ಯಾಂಗದನಪ್ಪ ಅಂತ ಕೇಳಿದ್ರವ, ಸರ್ವಜ್ಞನಾಗಿಯೂ ಮತ್ತು ಸರ್ವಶಕ್ತಿಯವನಾಗಿಯೂ, ಇನ್ನು ಮೂರನೇದ್ದು ಸ್ವತಂತ್ರನಾಗಿಯೂ ಇರುತ್ತಾನೆ. ಈಶ್ವರ ಹ್ಯಾಂಗನ? ಸರ್ವಜ್ಞದನ, ಸರ್ವಶಕ್ತಿ ಉಳ್ಳವದನ ಮತ್ತು ಸ್ವತಂತ್ರದನವ. ಅವ ಪರಾಧೀನಲ್ಲ. ಇನ್ನು ಜಗತ್ತಿನ ಕರ್ತು ಈಶ್ವರನಿರುತ್ತಾನೆಯೇ ಹೊರತು ಆ ಜಗತ್ತು ತನ್ನಿಂದ ತಾನೇ ಆಗಿರುವುದಿಲ್ಲ. ಜಗತ್ತು, ಆ ಜಗತ್ತಿನ ಬಗ್ಗೆ ಎಷ್ಟೋ ಮತವಾದಿಗಳು, ಶೂನ್ಯವಾದಿಗಳು ಶೂನ್ಯದಿಂದ ಆಗ್ಯದಂತಾರ್ರಿ ಅವರು. ಎಷ್ಟೋ ಮತವಾದಿಗಳು ಅವ್ರವ್ರ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ಜಗತ್ ಹೆಂಗಾಗ್ಯದಂದ್ರೆ ಶೂನ್ಯವಾದಿಗಳು ಶೂನ್ಯದಿಂದ ಆಗ್ಯದದು. ಆ ಶೂನ್ಯದಿಂದ ಆಗಿತ್ತಂದ್ರೆ ಬೀಜ ಇಲ್ದೆ ಮರ ಹುಟ್ಟಬೇಕು, ಗಿಡ ಬೀಜ ಇಲ್ದೆ ಹುಟ್ಟಬೇಕಪ್ಪ ಎಂದ ಹುಟ್ಟುತ್ತದೇನು? ಹುಟ್ಟಂಗಿಲ್ಲ. ಆದ್ರೆ ಶೂನ್ಯದಿಂದನೂ ಅದು ಆಗಿಲ್ಲ. ಇನ್ನು ನೈಯಾಯಿಕರು ಏನಂತಾರದು? ಪರಮಾಣುಗಳಿಂದ ಆಗ್ಯದಂತಾರ ಅವರು. ಜಗತ್ತು ಹೆಂಗಾಗ್ಯದಂದ್ರೆ ಪರಮಾಣು. ಆ ಪರಮಾಣುಗಳು ಹೆಂಗವಪ್ಪ ಅಂತ ಕೇಳಿದ್ರವು ನಿರವಯವದವು. ಅವು ಸಂಯೋಗ ಹೆಂಗ ಆಗ್ತವ? ಅವ್ರೇನಂತಾರ, ಅಣು ಅಣು ಕೂಡಿ, ಈಗ ಮಣ್ಣು ನೋಡ್ರಿ, ಮಣ್ಣೆಲ್ಲ ಅಣು ಇರ್ತಾವ, ಅವು ಕೂಡಿ 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 ಏನಾಯ್ತು? ಇಟ್ಟಂಗಿ ಆಯ್ತು. ಇಟ್ಟಂಗಿ ಕೂಡಿ ಗ್ವಾಡಿ ಆಯ್ತು. ಗ್ವಾಡಿ ಕೂಡಿ ಮನಿ ಆಯ್ತು. ಮನಿ ಕೂಡಿ ಊರಾಯ್ತು. ಊರು ಕೂಡಿ ತಾಲೂಕು ಕೂಡಿ ಜಿಲ್ಲಾ ಕೂಡಿ ರಾಜ್ಯ ಕೂಡಿ ದೇಶ ಕೂಡಿ ಪ್ರಪಂಚ ಆಗ್ಯದಂತಾರವ್ರು. ಅದಕ್ಕೆ ಇವ್ರು ಕೇಳ್ತಾರ, ಆ ಪರಮಾಣುಗಳು ಏನು ಸಾವಯವದವೋ ನಿರವಯವದವೋ? ಅವು ಕೂಡ್ಬೇಕಾದ್ರೆ ಪರಮಾಣುವರೇ ಅಂತಿ, ಕಣ್ಣಿಗೆ ಕಾಣಿಸಂಗಿಲ್ಲವು. ಹ್ಯಾಂಗ ಸಂಯೋಗ ಆದವಪ್ಪ? ಹಾಂಗನೂ ಆಗಿಲ್ಲ ಜಗತ್ತು, ಪರಮಾಣುಗಳಿಂದನೂ ಆಗಿಲ್ಲ. ಇನ್ನು ಚಾರ್ವಾಕರು ಸ್ವಭಾವೇ ಕಾರಣ ಅಂತಾರವ್ರು. ಅವರು ಅದು ಜಗತ್ತಾಗುದು ಅದ್ರ ಸ್ವಭಾವ. ಹಂಗ ಉದಾಹರಣೆ ಕೊಡ್ತಾರವ್ರು. ಹ್ಯಾಂಗ ಪುರುಷನ ವೀರ್ಯದಿಂದ ಹ್ಯಾಂಗ ಪ್ರಜೋ ಮಕ್ಕಳಾಗ್ತಾವಲ್ಲ, ಹಂಗ ಸ್ವಭಾವ. ಅದಕ್ಕೆ ಹೆಂಗ್ ಸ್ವಭಾವ? ಹಂಗ ಸ್ವಭಾವದಿಂದ ಆಗ್ಯದಿದು ಅಂತಾರವ್ರು.
ಸ್ವಭಾವದಿಂದ ಆಗಿತ್ತಂದ್ರ ಒಂದ್ಯಾನಲ್ಲಿ ಹುಟ್ಟಬೇಕಾಗಿತ್ತ ಇಂದ ಆ ವೀರ್ಯದಲ್ಲಿ ಅಂತ ಸ್ವಭಾವದಂದ್ರ ಬಂಜಿ ಹೆಣ್ಮಗಳು ಮಕ್ಕಳು ಹಡಿಬೇಕಾಗಿತ್ತು. ಹಡೆಯಂಗಿಲ್ಲ. ಯಾಕ? ಅದು ಸ್ವಭಾವನು ಕಾರಣ ಅಲ್ಲ. ಇನ್ನ ಯಾರಪ್ಪ ಅಂತ ಕೇಳಿದ್ರೆ ಸಾಂಖ್ಯರು ಪ್ರಧಾನವೇ ಕಾರಣ ಅಂತಾರ. ಅವರು ಪ್ರಕೃತಿಯ ಪ್ರಧಾನವೇ ಜಗತ್ತು. ಆ ಪ್ರಕೃತಿ ಹೆಂಗದಪ್ಪ ಅಂದ್ರೆ ಜಡ ಅದದು. ಜಡದಿಂದ ಹೆಂಗಾಗ್ತದ? ಕೇವಲ ಹೆಣ್ಮಗಳು ಮಗನ ಹಡ್ದಾರೇನ್ರಿ? ಪುರುಷ ಸಂಬಂಧ ಅದಕ್ಕ ಪ್ರಕೃತಿಯಿಂದನೂ ಆಗಿಲ್ಲ. ಹಿಂಗ ಜಗತ್ತಿನ ಬಗ್ಗೆ ಅನೇಕ ಮತವಾದಿಗಳು ಅನೇಕ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಆದರೆ ಜಗತ್ತಿನ ಕರ್ತೃ ಈಶ್ವರನಿರುತ್ತಾನೆ ಹೊರತು ಆ ಜಗತ್ತು ತನ್ನಿಂದ ತಾನೇ ಆಗಿರುವುದಿಲ್ಲ, ತನ್ನಿಂದ ತಾನೇ ಆಗುವುದಿಲ್ಲ. ಒಂದು ವೇಳೆ ತನ್ನಿಂದ ತಾನೇ ಆಗಿತ್ತಂದ್ರ ಕುಂಬಾರ ಇಲ್ದೆ ಘಟ ಹುಟ್ಟಬೇಕಂದ. ತನ್ನಿಂದ ತಾನೇ ಆಗಿ ನಿಂದಿರ್ಬೇಕದು. ಆದ್ರೆ ಕುಂಬಾರ ಇಲ್ದೆ ಘಟ ಆಗ್ತದನು? ಆಗಂಗಿಲ್ಲ. ಅದು ತನ್ನಿಂದ ತಾನೇ ಆಗಿರುವುದಿಲ್ಲ. ಒಂದು ವೇಳೆ ಕರ್ತೃ ಇಲ್ಲದೆ ಜಗತ್ತಾಗಿದ್ದರೆ ಹೇಳ್ಯಾರ ನೋಡ್ರಿ ಅವರು ಇಲ್ಲಿ ತೆಳಗೆ, ಕುಂಬಾರನಿಲ್ಲದೆ ಘಟವು ಆಗಬೇಕಾಗಿತ್ತು. ಆದ್ದರಿಂದ ಜಗತ್ತಿಗೆ ಯಾವನಾದರೂ ಒಬ್ಬ ಕರ್ತೃನ್ನು ಇರಲೇಬೇಕು. ಇದು ಆಗ್ಯದ, ಇದು ಘಟ ಆಗ್ಯದ ಅಂದ್ರೆ ಅದಕ್ಕೊಬ್ಬ ಕುಂಬಾರ ಮಾಡ್ಯಾನ ಅಂತ ಸಿದ್ಧ. ಮತ್ತು ಈ ಜಗತ್ತು ತೋರ್ತದಂದ್ರ ಇದಕ್ಕೊಬ್ಬ ಕರ್ತೃ ಅದಾನಂತ. ಒಬ್ಬ ಕರ್ತೃ ಇರಲೇಬೇಕು. ಆ ಕರ್ತನು ಸರ್ವಜ್ಞನಿರುತ್ತಾನೆ. ಆ ಕರ್ತೃ ಹೆಂಗದನಪ್ಪ ಅಂತ ಕೇಳಿದ್ರೆ ಸರ್ವಜ್ಞನಿರುತ್ತಾನೆ. ಯಾಕಂದರೆ ಯಾವನು ಕಾರ್ಯದ ಕರ್ತೃ ಇರುವನೋ ಅವನು ಆ ಕಾರ್ಯವನ್ನು ಹಾಗೂ ಆ ಕಾರ್ಯದ ಉಪಾದಾನವನ್ನು ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ಯಾವ ಕರ್ತೃ ಅದನ ಆ ಕಾರ್ಯವನ್ನು, ಆ ಕಾರ್ಯಕ್ಕೆ ಹತ್ತುವ ಉಪಾದಾನವನ್ನು ಚೆನ್ನಾಗಿ ತಿಳಿಬೇಕವ. ಈಗ ನೋಡ್ರಿ, ಕುಂಬಾರ ಘಟ ಮಾಡ್ತಾನಂದ್ರ ಎಲ್ಲರಿಗೆ ಬರ್ತದೇನ್ರಿ? ಕುಂಬಾರ ಯಾರ್ಯಾರ? ಅವ್ರಿಗೆಲ್ಲ ಕುಂಬಾರ ಜಾತಿಯವ್ರೇ ಇರ್ತಾರ. ಖರೆ ಎಲ್ಲರೂ ಘಟ ಮಾಡ್ತಾರೇನು? ಮಾಡಂಗಿಲ್ಲ. ಅದ್ರ ಜ್ಞಾನ ಬೇಕವ್ರಿಗೆ. ಹೆಸರಿಗೆ ಕುಂಬಾರ ಅದಾರ, ಆದ್ರೂ ಆ ಮಾಡು ಕಲಾ ಬೇಕು. ಮತ್ತೆ ಅದರದು ಉಪಾದಾನ ಕಾರಣದ ಜ್ಞಾನ ಬೇಕಲ್ಲ. ಘಟಕ್ಕೆ ಉಪಾದಾನ ಏನು? ಮಣ್ಣು ಆದಂದ್ರೆ ಇಲ್ಲಿ ಅಂಗಳನ ಮಣ್ಣು ಒಯ್ದು ಮಾಡಿದ್ರೆ ಘಟ ಆಗ್ತದೆ ಎಂದರೆ ಆ ಮಣ್ಣಿನ ಜ್ಞಾನ ಬೇಕು ಅಂತ. ಕುಂಬಾರ ಭೂಮಿಯಾಗ ತಿರುಗಾಡ್ತಾನವ, ಜಿಗಿ ಶಕ್ತಿ ಮಣ್ಣು ಎಲ್ಲಿ ಅದ ನೋಡ್ತಾನವ ಮೊದಲು. ಮತ್ತೆ ಬರೀ ಮಣ್ಣಿಲಿ ಆಗ್ತಂದ್ರೆ ಎಲ್ಲ ಮಣ್ಣಿಲಿ ಆಗುವುದಿಲ್ಲ. ಅದು ಅಯೋಗ್ಯತೆ ಬೇಕದರಲ್ಲಿ. ಘಟ ಆಗುವಂತ ಜಿಗಿ ಶಕ್ತಿ ಮಣ್ಣು ಎಲ್ಲದ ಆ ಮಣ್ಣು ಹುಡುಕ್ತಾನವ. ಅದಕ್ಕೆ ಹೇಳ್ಯಾರ ಇಲ್ಲಿ ಅವರು, ಆ ಉಪಾದಾನದ ಜ್ಞಾನ ಬೇಕು ಅಂತ ಹೇಳ್ಯಾರ ಅವರು. ಆ ಕರ್ತನು ಕರ್ಮ ಸರ್ವಜ್ಞನಿರುತ್ತಾನೆ. ಯಾಕಂದರೆ ಯಾವನು ಕಾರ್ಯದ ಕರ್ತೃ ಇರುವನೋ ಅವನು ಆ ಕಾರ್ಯವನ್ನು ಹಾಗೂ ಆ ಕಾರ್ಯದ ಉಪಾದಾನವನ್ನು ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ನೋಡಿ, ಉಪಾದಾನವನ್ನು ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ಅದರಂತೆ ಜಗತ್ತಿನ ಕರ್ತೃ ಆದರೂ ಕೂಡ ಜಗತ್ತನ್ನು ಹಾಗೂ ಜಗತ್ತಿನ ಉಪಾದಾನವನ್ನು, ಜಗತ್ತಿನ ಉಪಾದಾನ ಏನದ? ಮಾಯಾ, ಬೇಡ ವಿದ್ಯ, ಅದನ್ನು ತಿಳಿದೇ ಮಾಡಿರುತ್ತಾನೆ. ಈ ರೀತಿಯಿಂದ ಜಗತ್ತಿನ ಕರ್ತೃ ಆದ ಈಶ್ವರನು ಜಗತ್ತನ್ನು ಹಾಗೂ ಜಗತ್ತಿನ ಉಪಾದಾನವನ್ನು ಸಂಪೂರ್ಣವಾಗಿ ಬಲ್ಲವನಿರುತ್ತಾನೆ. ಆದ್ದರಿಂದ ಸರ್ವಜ್ಞನಿರುತ್ತಾನೆ. ಸರ್ವಜ್ಞ ಯಾಕಂದ್ರಪ್ಪ ಅಂತ ಕೇಳಿದ್ರೆ ಆ ಜಗತ್ತು ಹ್ಯಾಂಗ್ ಮಾಡ್ಬೇಕು ಅನ್ನೋದು ಅದರ ಜ್ಞಾನದ.
ಆ ಜಗತ್ತಿನ ಉಪಾದಾನದ ಜ್ಞಾನನೂ ಅದ ಅವನಿಗೆ. ಹ್ಯಾಂಗ ಕುಂಬಾರನಿಗೆ ಘಟ ಹ್ಯಾಂಗ್ ಮಾಡ್ಬೇಕು ಅನ್ನೋದು ಜ್ಞಾನ ಅದ, ಆ ಘಟಕ ಉಪಾದಾನದ ಮಣ್ಣಿನ ಜ್ಞಾನನೂ ಹೆಂಗದನೋ ಹಂಗಿಲ್ಲಿ ಈಶ್ವರನಿಗೆ ಸಹಿತ ಜಗತ್ ಹ್ಯಾಂಗ್ ಮಾಡ್ಬೇಕನ್ನೋದು ಜ್ಞಾನದ, ಆ ಜಗತ್ತಿನ ಉಪಾದಾನದ ಜ್ಞಾನನೂ ಅದ ಅವನಿಗೆ. ಜಗತ್ತಿನ ಉಪಾದಾನ ಯಾವುದು? ಅವಿದ್ಯಾ. ಸರ್ವಜ್ಞನಿರುತ್ತಾನೆ. ಮತ್ತು ಎರಡನೇ ಕಡ ಸರ್ವಶಕ್ತಿ ಉಳ್ಳವನಾಗಿರುತ್ತಾನೆ. ಸರ್ವಜ್ಞಾನವನ ಮತ್ತು ಸರ್ವಶಕ್ತಿ. ಶಕ್ತಿ ಅಂದ್ರೆ ಏನ್ರಿ? ಓಂ ನಮ ಶಿವರಿಪ್ಪ. ಸ್ವತಂತ್ರ ಸತ್ತ ಶೂನ್ಯತ್ವಂ ಶಕ್ತಿ. ಶಕ್ತಿ. ಶಕ್ತಿ ಅಂದ್ರೆ ಇಲ್ಲಿ ಅನೇಕ ತರದ ಶಕ್ತಿಗಳದಾವ. ಶಕ್ತಿ ಅಂದ್ರೆ ಈಶ್ವರನಲ್ಲಿ ಎಂಥ ಶಕ್ತಿ ಅದಪ್ಪ ಅಂತ ಕೇಳಿದ್ರೆ ಅಚಿಂತ್ಯ ಶಕ್ತಿ ಅದ. ಈಶ್ವರನಲ್ಲಿ ಎಂಥ ಶಕ್ತಿ ಅಂದ್ರೆ ಅಚಿಂತ್ಯ ಶಕ್ತಿ. ಜೀವನ ಚಿಂತನಕ್ಕೆ ನಿಲುಕುವುದಿಲ್ಲದು. ಹ್ಯಾಂಗ ತಿಳ್ಕೋಬೇಕಾದ್ರೆ ಇವನ ಶಕ್ತಿ ಅಲ್ಲಿ ನಡೆಯಂಗಿಲ್ಲ ಆಟ. ಅವದ್ಕ ಅಚಿಂತ್ಯ ಶಕ್ತಿ ಅದ. ಈಶ್ವರನಲ್ಲಿ ಎಂಥ ಶಕ್ತಿ ಅದಪ್ಪ ಅಂತ ಕೇಳಿದ್ರೆ ಅದ್ಭುತ ಶಕ್ತಿ, ಅದು ಅಚಿಂತ್ಯ ಶಕ್ತಿ. ಇನ್ನ ಅಗ್ನಿಯಲ್ಲಿ ಎಂಥ ಶಕ್ತಿ ಅದಪ್ಪ ಅಂತ ಕೇಳಿದ್ರೆ ಅದು ದಾಹಕ ಶಕ್ತಿ. ಅಗ್ನಿಯಲ್ಲಿ ಎಂಥ ಶಕ್ತಿ ಅದ? ದಾಹಕ ಶಕ್ತಿ ಅದ. ಅದಕ್ಕೆ ಸಹಜ ಶಕ್ತಿನೂ ಅಂತಾರೆ ಅದಕ್ಕೆ. ಇನ್ನ ಪ್ರತಿಮಾದಿಗಳಲ್ಲಿ ಎಂಥ ಶಕ್ತಿ ಅದ ರೀ? ಓಂ ನಮ ಶಿವಾರಿ. ಪ್ರತಿಮಾದಿಗಳಂದ್ರೆ ಏನ್ರಿಪ್ಪ? ಅದೇ ಗೊತ್ತಿಲ್ಲ. ಪ್ರತಿಮಾದಿಗಳಂದ್ರೆ ಮೂರ್ತಿಗಳು. ಗುಡ್ಯಾಗ ಮೂರ್ತಿ ಸ್ಥಾಪನೆ ಮಾಡ್ತಾರಿಲ್ಲ? ಹೌದ್ರಿಪ್ಪ. ಅಲ್ಲಿ ಎಂತ ಶಕ್ತಿ ಅದ? ದೈವಿ ಶಕ್ತಿ ಅದ್ರಪ್ಪ. ಅಧೇಯತ ಶಕ್ತಿ ಅದ. ಅಧೇಯತ ಮೊದಲಿಲ್ಲ. ಯಾವಾಗ ಮಹಾತ್ಮರಿಂದ ಅಲ್ಲಿ ಏನಾಯ್ತು, ಪ್ರಾಣ ಪ್ರತಿಷ್ಠಾಪನ ಮಾಡಿದ್ರು, ಅವಾಗ ಶಕ್ತಿ ಬಂತು ಅದಕ್ಕೆ. ಮೂರ್ತಿಯಲ್ಲಿ ಮೊದಲ ಶಕ್ತಿ ಇಲ್ಲ. ಮಹಾತ್ಮರಿಂದ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಿಲ್ರಿ, ಅದಕ್ಕೆ ಅದೇ ಯಥಾಶಕ್ತಿ. ಪರಮಾತ್ಮ ಎಲ್ಲ ಕಡೆ ಅದಾನ. ಎಲ್ಲೆಲ್ಲ ಅವನನ್ನ ಆಹ್ವಾನ ಮಾಡ್ಕೋತೀರಿ ಅಲ್ಲೆಲ್ಲ ಪ್ರಕಟ ಆಗ್ಬಿಡ್ತಾನ. ಪರಮಾತ್ಮ ಇಲ್ಲದ ಜಾಗ ಇಲ್ಲ. ಆದ್ರೆ ಭಕ್ತಾದಿಗಳು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅಲ್ಲಲ್ಲಿ ಏನ್ ಮಾಡ್ತಾರ, ಆಹ್ವಾನ ಮಾಡ್ಕೋತಾರ. ಜಲ ಪಾಷಾಣ ಮೃತ ಕಾಷ್ಟ ವಾಶ್ಯ ಗುದ್ದಾಲಕಾದಯ ಈಶ್ವರ ಸರ್ವಯೇವೈತೆ ಪೂಜಿತ ಫಲದಾಯನಂ. ಜಲ ನೀರಿಗೆ ಪೂಜೆ ಮಾಡ್ಯಾರಿಲ್ರಿ, ಅಲ್ಲಿ ಅಧೇಯತ ಪ್ರಕಟ ಆಗಿ ಅವ್ರಿಗೆ ಫಲ ಕೊಟ್ಟದ. ಯಾಕ? ಅಲ್ಲಿ ಅದ ಮೊದಲೇ ಅದ ಅಂತೇಳಿ ಏನಾಯ್ತು, ಅಲ್ಲಿ ಪ್ರಕಟ ಆಯ್ತು. ಆಹ್ವಾನ ಮಾಡ್ಕೊಂಡ್ರಲ್ಲ. ಜಲ ಪಾಷಾಣ ಕಲ್ಲ, ಮೃತ್ ಮಣ್ಣ, ಕಾಸ್ಟ್ ಕಟ್ಟಿಗೆ, ವಾಶ್ ಬಿದಿರ ವಾಶ. ಜಲ ಪಾಷಾಣ ಮೃತ್ ಕಾಷ್ಟ ವಾಶ್ ಗುದ್ದಾಲಕಾದಯ. ಗುದ್ದಾಲಕಾದಯ ಅಂದ್ರೆ ಹಡ್ಡು ಗುದ್ದಲಿ, ಸನಿಕಿ, ಕೆರಕಿ, ಬುಟ್ಟಿ. ಕಾಮಗಾರ ಮಂದಿ ಅಲ್ಲೆಲ್ಲ ಅವಕ್ಕ ಏನ್ ಮಾಡ್ಯಾರ? ಪೂಜಾ ಮಾಡ್ಯಾರ. ಪೂಜೆ ಮಾಡಿ ಆಹ್ವಾನ ಮಾಡ್ಕೊಂಡ್ರ, ಅಲ್ಲಿ ಪ್ರಕಟ ಆಗಿ ಅವ್ರಿಗೆ ಫಲ ಕೊಟ್ಟನು. ಇದಕ್ಕೇನಂತಾರ್ರಿ? ಅಧೇಯತಾ ಶಕ್ತಿ. ಪದದಲ್ಲಿ ಒಂದು ಶಕ್ತಿ ಅದ ನೋಡ್ರಿ. ಏನದ? ಪದಗತ ಶಕ್ತಿ. ಪದದಲ್ಲಿ ತನ್ನ ಅರ್ಥದ ಜ್ಞಾನ ಮಾಡಿಕೊಡೋ ಸಾಮರ್ಥ್ಯ ರೂಪ ಶಕ್ತಿ ಇದೆ. ಪದ ಅನ್ನೋದ್ರೊಳಗೆ ಅದರಲ್ಲಿ ಅರ್ಥದ ಶಕ್ತಿ ಅದಲ್ರಿ. ಪದದ ಅರ್ಥ ಶಕ್ತಿ. ಪದಗತ ಶಕ್ತಿ ಅಂತಾರ್ರಿ ಅದಕ್ಕೆ. ಪದದಲ್ಲಿ ತನ್ನ ಅರ್ಥದ ಜ್ಞಾನ ಮಾಡಿ ಕೂಡ ಸಾಮರ್ಥ್ಯಕ್ಕೆ ಶಕ್ತಿ ಅಂತ ಕರೀತಾರೆ. ಹಿಂಗ ಶಕ್ತಿಗಳು ಅನೇಕ ವಿಧಗಳದಾವ. ಆದ್ರೆ ಇಲ್ಲಿ ಎಂತ ಶಕ್ತಿ ಅದಪ್ಪ ಅಂತ ಕೇಳಿದ್ರೆ
ಈಶ್ವರನಲ್ಲಿ ಅಚಿಂತ್ಯ ಶಕ್ತಿ ಇದೆ. ಜೀವನ ಚಿಂತನಕ್ಕೆ ನೆಲುಕುವುದಿಲ್ಲದು. ಸರ್ವಶಕ್ತಿ ಉಳ್ಳವನಾಗಿರುತ್ತಾನೆ. ಯಾಕಂದರೆ ಅಲ್ಪ ಶಕ್ತಿ ಉಳ್ಳವರಾಗಿ ಯಾವ ಜೀವರಿರುತ್ತಾರೆಯೋ ಅವರಿಂದ ಈ ಜಗತ್ತಿನ ರಚನೆಯ ಬಗ್ಗೆ ಮನದಿಂದಲೂ ಕೂಡ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ. ಮನಸ್ಸಿನಿಂದ ಚಿಂತನೆ ಮಾಡ್ಲಿಕ್ಕರೆ ಆಗ್ತದನಂದ್ರೆ ಆಗುವುದಿಲ್ಲ. ನೋಡ್ರಿ ಏನೇನು ಮಾಡ್ಯಾನ ಭಗವಂತ, ಎಂತಾದ್ ಮಾಡ್ಯಾನ. ಎಷ್ಟು ತರ ಭೂಮಿ ಮಾಡ್ಯಾನ, ಕರಿ ಮಣ್ಣು ಮಾಡ್ಯಾನ, ಮತ್ತ ಅದಕ್ಕೆ ಬಿಳಿ ಮಣ್ಣು ಮಾಡ್ಯಾನ. ಕರಿ ಮಣ್ಣು ಬರೀ ಎರಿ ಮಣ್ಣಿಲೆ ಮನಿ ಕಟ್ಟಿದ್ರೆ ನಿಂದ್ರಂಗಿಲ್ಲ, ಸೀಳ್ತತ್ ಹೇಳಿ ಮತ್ತ ಬಿಳಿ ಮಣ್ಣು ಜಿಗಿ ಶಕ್ತಿ ಮಣ್ಣು ಮಾಡ್ಯಾನ. ಆ ಮಣ್ಣಾಗ ನೋಡ್ರಿ ಎಂತಿಂತ ಗಿಡಗಳು ಮಾಡ್ಯಾನ, ಗಿಡದಾಗ ಹಣ್ಣು ಅಂತ ತುಂಬ್ಯಾನ. ಎಷ್ಟು ಉಪಕಾರಿ. ಆ ಮಣ್ಣೊಳಗೆ ಕಲ್ಲು ನೋಡ್ರಿ ಎಷ್ಟು ತರ ಮಾಡ್ಯಾನ. ಕಲ್ಲ ಒಂದೇ ತರ ಇಲ್ಲದು. ಬರೀ ಮಣ್ಣು ಮಾಡಿದ್ರೆ ಎಲ್ಲ ಮಳೆಗೆ ಹರಿದು ಹೋಗ್ತಂತೇಳಿ ಮತ್ತ ಕಲ್ಲು ಮಾಡ್ಯಾನ. ಅದ್ರ ಆ ಕಲ್ಲು ನೋಡ್ರಿ ಎಷ್ಟು ಪ್ರಕಾರ ಅದಾವು. ಛೇ 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 ಛೇ. ಮನಿ ಕಟ್ಲಿಕ್ಕೆ ಬ್ಯಾರೆ ಕಲ್ಲ, ತೆಳಗ್ ಪರಿಶಿ ಹಾಕ್ಲಿಕ್ಕೆ ಬ್ಯಾರೆ ಕಲ್ಲ, ಅರ್ಭಾವಿ ಕಲ್ಲ ನೋಡ್ರಿ. ಅವು ಮೂರ್ತಿಗಳು ಮಾಡ್ಲಿಕ್ಕ ಇದೆಲ್ಲ ಮಾಡಿದವ್ರು ಯಾರು? ಅವನೇ. ಎಷ್ಟು ಅದ್ರ ಜ್ಞಾನ ಎಲ್ಲ ಬೇಕಲ್ಲ, ಯಾರ್ಯಾನ ಇವ್ರಿಗೆ ಏನೇನು ಹತ್ತದೆಲ್ಲ. ಅದಕ್ಕೆ ಹೇಳ್ತಾರಿಲ್ರಿ, ಏನಂತಾರ, ಅದರಿಂದ ಈ ಜಗತ್ತಿನ ರಚನೆಯ ಬಗ್ಗೆ ಮನದಿಂದಲೂ ಕೂಡ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಅದ್ಭುತವಾದ ಜಗತ್ತಿನ ಕರ್ತೃ ಆದವನು ಅದ್ಭುತವಾದ ಶಕ್ತಿ ಉಳ್ಳವನಿರಲೇಬೇಕು. ಈ ಜಗತ್ತು ಎಷ್ಟು ಅದ್ಭುತದಂದ್ರೆ ಮಾಡಾವಂತ ಅದ್ಭುತ ಇರಬೇಕು. ಅದಕ್ಕೆ ಈ ರೀತಿಯಿಂದ ಜಗತ್ತಿಗೆ ಕರ್ತೃ ಆದ ಈಶ್ವರನು ಸರ್ವಶಕ್ತಿವಂತನಿರುತ್ತಾನೆ. ಅವ ಎಂತವನ? ಸರ್ವಶಕ್ತಿವಂತ. ಇನ್ನು ಮೂರನೇ ಕಡೆ ಏನ್ ಹೇಳ್ತಾರ್ರಿ? ಸ್ವತಂತ್ರನಿರುತ್ತಾನೆ. ಅವ ಪರಾಧೀನಲ್ಲ. ಜೀವ ಪರಾಧೀನದನ. ಇವ ಆತನ ನಾ ಸ್ವತಂತ್ರ ಇದ್ದಂತ ನಡಿ ಅಂದ್ರೆ ಸುಮ್ ಮುಂದಾಗಿ ಹೋಗ್ಬೇಕು. ಸ್ವತಂತ್ರದ ಎನ್ನಿ ಇಲ್ಲ. ಅದಕ್ಕ ಈಶ್ವರ ಹೆಂಗದನಪ್ಪ ಅಂತ ಕೇಳಿದ್ರ ಸ್ವತಂತ್ರನಿರುತ್ತಾನೆ. ಯಾಕಂದರೆ ಯಾವನು ಅಲ್ಪಶಕ್ತಿ ಉಳ್ಳವನಾಗಿರುವನು ಅವನು ಪರಾಧೀನನಾಗಿರುತ್ತಾನೆ. ಅಲ್ಪಶಕ್ತಿ ಉಳ್ಳವ ಹೆಂಗದನಪ್ಪ ಅಂದ್ರ ಪರಾಧೀನ. ಆದರೆ ಸರ್ವಶಕ್ತಿ ಉಳ್ಳವನು ಪರಾಧೀನನಾಗಿರುವುದಿಲ್ಲ. ಆದ್ದರಿಂದ ಸ್ವತಂತ್ರನಿರುತ್ತಾನೆ. ಅವ ಸರ್ವಶಕ್ತಿ ಉಳ್ಳವದನವ. ಅವನಲ್ಲಿ ಏನಾರ ಕಮ್ಮಿದ್ರ ಪರಾಧೀನ ಆಗ್ತಿದ್ದ. ಅವನಿಗೆ ಕಮ್ಮಿ ಇಲ್ಲ, ಸರ್ವಜ್ಞದನವ, ಎಲ್ಲವನ್ನು ತಿಳಿದವದನವ. ಯಾರಿಗೆ ಪರಾಧೀನ ಆಗ್ತಾನವ? ಆಗುವುದಿಲ್ಲ. ಅವ ಸ್ವತಂತ್ರನಿರುತ್ತಾನೆ. ಈ ರೀತಿಯಿಂದ ಜಗತ್ತಿನ ಕರ್ತೃ ಆದವನು ಸರ್ವಜ್ಞನಾಗಿಯೂ ಸರ್ವ ಶಕ್ತಿವಂತನಾಗಿಯೂ ಸ್ವತಂತ್ರನಾಗಿಯೂ ಇರುತ್ತಾನೆ. ಅವನಿಗೆ ಈಶ್ವರನೆಂದು ಹೇಳುತ್ತಾರೆ. ಹಿಂಗಿದ್ದವನಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಈಶ್ವರ ಅಂತ ಹೇಳ್ತಾರೆ ಅವನಿಗೆ. ಮತ್ತು ಇನ್ನು 372ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಅಲ್ಪಜ್ಞನಾಗಿಯೂ ಅಲ್ಪಶಕ್ತಿವಂತನಾಗಿಯೂ ಪರಾಧೀನನಾಗಿಯೂ ಇರುವವನಿಗೆ ಜೀವನೆಂದು ಹೇಳುತ್ತಾರೆ. ಜೀವ ಯಾರಿಗಂತಾರಪ್ಪ ಅಂತ ಕೇಳಿದ್ರೆ ಅಲ್ಪಜ್ಞನಾಗಿಯೂ ಅವ ಅಲ್ಪಜ್ಞದನ, ಮತ್ತು ಶಕ್ತಿವಂತನಾಗಿಯೂ ಅವನ ಶಕ್ತಿ ಅಂತದ ಅಲ್ಪದ, ಮತ್ತು ಪರಾಧೀನನಾಗಿಯೂ ಇರುವವನಿಗೆ ಜೀವನೆಂದು ಹೇಳುತ್ತಾರೆ. ಅದಕ್ಕೆ ಇಲ್ಲಿ ಯದ್ಯಪಿಗಾರ ಒಂದು ಸಂಶಯ ಮಾಡ್ತಾನ್ರಿ.
ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಪರಮಾರ್ಥದಿಂದ ನೋಡಿದರೆ ಅಂದ್ರೆ ಸತ್ಯವಾಗಿ ನೋಡಿದರೆ. ಅಲ್ಪಜ್ಞತ್ವಾದಿಗಳು ಜೀವನಲ್ಲಿಯೂ ಕೂಡ ಇರುವುದಿಲ್ಲವಲ್ಲ. ನೋಡ್ರಿ ಅವ ಏನು ಕೇಳ್ತಾನವ, ಪರಮಾರ್ಥದಿಂದ ನೋಡಿದ್ರೆ ಈ ಅಲ್ಪಜ್ಞತ್ವಾದಿಗಳು ಮತ್ತು ಪರಾಧೀನತ್ವದಾದಿಗಳು ಜೀವನಲ್ಲಿಯೂ ಇಲ್ಲಲ್ಲ. ಪರಮಾರ್ಥದಿಂದ ನೋಡಿದರೆ ಅಲ್ಪಜ್ಞಾತ್ವಾದಿಗಳು ಜೀವನಲ್ಲಿಯೂ ಕೂಡ ಇರುವುದಿಲ್ಲವಲ್ಲ. ಅದಕ್ಕೆ ತಥಾಪಿ ಹೇಳ್ತಾರೆ ಸಮಾಧಾನಕಾರರು, ಆ ಅಲ್ಪಜ್ಞಾತ್ವಾದಿಗಳು ಅವಿದ್ಯಾಕೃತವಾಗಿಯೂ ಮಿಥ್ಯವಾಗಿಯೂ ಜೀವನಲ್ಲಿ ತೋರುತ್ತವೆಯಾದ್ದರಿಂದ, ತೋರ್ತವನನ ಅವನಲ್ಲಿ ಅವ ತಿಳಿವಿ, ಅವನಲ್ಲೂ ಇಲ್ಲ. ಅವನಲ್ಲಿದ್ದು ಅಂದ್ರ ಅವ ಬ್ರಹ್ಮದೊಣ್ಣೆ ಹ್ಯಾಂಗ ಭೇದಾಗ್ತಿದ್ದ ಇಂದ ಇಲ್ಲವು, ಆದ್ರ ಅವಿದ್ಯಾದಿಂದ ಮಿಥ್ಯವಾಗಿ ತೋರ್ಲಿಗತ್ತವ. ವಾಸ್ತವಿಕವಾಗಿ ಜೀವ ಏನದನಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಸ್ವರೂಪದನವ, ಇಲ್ಲವು. ನೋಡ್ರಿ, ಅಲ್ಪಜ್ಞತ್ವಾದಿಗಳು ಅವಿದ್ಯಾಕೃತವಾಗಿಯೂ, ಅವು ಹೆಂಗವ, ಅವಿದ್ಯಾಕೃತ ಭ್ರಾಂತಿಯಿಂದದವ, ಮತ್ತು ಮಿಥ್ಯವಾಗಿಯೂ. ಮಿಥ್ಯ ಅಂದ್ರೆ ಏನ್ರಿ? ಓಂ ನಮಃ ಶಿವಾಯ. ಯಾತಿ ಅಸತ್ ಭಾಸಮಾನತ್ವೇ ಸತಿ ಇತಿ ಮಿಥ್ಯ. ಕೇವಲ ಭಾಸ ಆಗ್ಲಗತ್ತವ, ಇಲ್ಲವಲ್ಲಿ ಅವು ಇಲ್ಲ. ಯಾಕಂದ್ರೆ ಜೀವ ಪರಮಾತ್ಮನ ಸ್ವರೂಪದನವ. ಇವೆಲ್ಲ ಭ್ರಾಂತಿಯಿಂದ ತೋರ್ಲಿಗತ್ತವ. ಅವಿದ್ಯಾಕೃತವಾಗಿಯೂ ಮಿಥ್ಯವಾಗಿಯೂ ಜೀವನಲ್ಲಿ ತೋರುತ್ತವೆ, ಆದ್ದರಿಂದ ಜೀವನಲ್ಲಿ ಇರುತ್ತವೆ ಎಂದು ಹೇಳಿರುತ್ತಾರೆ. ಅಲ್ಲಿ ತೋರ್ಲಿಗತ್ತವನ ಜೀವನಲ್ಲಿ ಅದಾವ ಅಂತೇಳಿ ಅವು. ವಾಸ್ತವಿಕವಾಗಿ ಜೀವನಲ್ಲಿನೂ ಇಲ್ಲವು. ಒಂದು ವೇಳೆ ಜೀವನಲ್ಲಿದ್ದು ಅಂದ್ರೆ ಸುಷುಪ್ತಿಯಲ್ಲಿ ತೋರ್ಬೇಕಾಗಿತ್ತವು. ಜೀವ ಅದಾನಿಲ್ರಿ ಸುಷುಪ್ತಿಯಲ್ಲಿ, ಅದನ್ರಿಪ್ಪ. ಮತ್ತೆ ಅಲ್ಪಜ್ಞೆ ಅಲ್ಪಶಕ್ತಿ ಇವೇನ್ರಿ ಅಲ್ಲಿ ಅದಾವೇನು? ಅಲ್ಲಿ ಇಲ್ಲೇ ಇಲ್ರಿಪ್ಪ, ಇಲ್ಲ. ಆ ವಿದ್ಯಾಕೃತವಾದ ಅಲ್ಪಜ್ಞತ್ವಾದಿಗಳ ಯಾವ ಭ್ರಾಂತಿ ಉಂಟಾಗಿರುವುದೋ ಅದುವೇ ಜೀವತ್ವವಿರುತ್ತದೆ. ಏನು ಭ್ರಾಂತಿ ಉಂಟಾಗ್ಯದಲ್ಲ ಅದುವೇ ಜೀವತ್ವ. ಅಂದ್ರೆ ತಿಳ್ಕೊಂಡನವ ಇರುದಲ್ಲವ, ಅವು ನನ್ನಲ್ಲಿ ಅವ ತಿಳ್ಕೊಂಡು ವ್ಯವಹಾರ ನಡೆಸ್ಯಾನಿವ. ಯಾಕೆ? ಅವಿದ್ಯಾ ಉಪಾಧಿ ಋಣದರಿಂದ. ಆದರೆ ಆ ಅಲ್ಪಜ್ಞಾತ್ವಾದಿಗಳು ಭ್ರಾಂತಿಯು ಈಶ್ವರನಲ್ಲಿ ಇರುವುದೇ ಇಲ್ಲ. ಮತ್ತೇನೆಂದರೆ ಮಾಯಾಕೃತವಾದ ಸರ್ವಜ್ಞತ್ವಾದಿಗಳು ಈಶ್ವರನಲ್ಲಿ ಇರುತ್ತವೆ. ಈ ವಾರ್ತೆಯನ್ನು ಮುಂದೆ ವಿಸ್ತಾರವಾಗಿ ಪ್ರತಿಪಾದನೆ ಮಾಡುತ್ತೇವೆ. ಇದನ್ನು ನಾವು ಮುಂದೆ ಬಹಳ ವಿಸ್ತಾರವಾಗಿ ಹೇಳೋರದೀವು ಅಂತಾರವ್ರು. ಈ ರೀತಿಯಿಂದ ಜಗತ್ತಿನ ಕರ್ತು ಜೀವನಲ್ಲ, ಈಶ್ವರನಿರುತ್ತಾನೆ. ಜಗತ್ತು ಯಾರಿಂದ ಆಗ್ಯದಂತ ಕೇಳಿ ಅಲ್ಲ, ಅದು ಜೀವ ಅಲ್ಲಪ್ಪ, ಈಶ್ವರ. ಯಾಕವನು ಉಪಾಧಿ ಶುದ್ಧ ಸತ್ವಗುಣಯುಕ್ತ ಮಾಯಾದ, ಅದಕ್ಕೆ ಅವನಿಗೆ ಮಾಡ್ಲಿಕ್ಕದು ಬರ್ತದ. ಇನ್ನ 373ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಈಶ್ವರನು ವ್ಯಾಪಕನಾಗಿಯೂ ಮತ್ತು ನಿತ್ಯನಾಗಿಯೂ ಇರುತ್ತಾನೆ. ಈಶ್ವರ ವ್ಯಾಪಕದನ ಮತ್ತು ನಿತ್ಯದನ. ನಿತ್ಯ ಅಂದ್ರಿ ಶಾಶ್ವತೋ ನಿತ್ಯ ರೂಪ. ಶಾಶ್ವತಂ ನಿತ್ಯ. ಜನ್ಮ ಮೃತ್ಯು ಶೂನ್ಯತ್ವಂ ನಿತ್ಯ. ನಿತ್ಯ ಜನ್ಮ ಮೃತ್ಯು ಶೂನ್ಯ ಇಷ್ಟೇ ಹೇಳಿದ್ರೆ ಅದು ಮಾಯೆಯಲ್ಲಿ ಹೋಗ್ತದ್ರಿ. ಅದಕ್ಕೆ ಶಾಶ್ವತಂ ನಿತ್ಯ. ಈಶ್ವರನು ವ್ಯಾಪಕನಾಗಿಯೂ ಮತ್ತು ನಿತ್ಯನಾಗಿಯೂ ಇರುತ್ತಾನೆ. ಆ ಈಶ್ವರನು ಏಕದೇಶದಲ್ಲಿ ಸ್ಥಿತನಾಗಿರುವುದಿಲ್ಲ, ಕಿಂತು ಸರ್ವತ್ರದಲ್ಲಿ ವ್ಯಾಪಕನಾಗಿರುತ್ತಾನೆ.
ಅವ ಪರಿಚ್ಛಿನ್ನ ಇದ್ದಪ್ಪ ಅಂದ್ರೆ ಏಕದೇಶದಲ್ಲಿ ಇರ್ತಿದ್ದ. ಪೂರ್ಣದನವ, ವ್ಯಾಪಕದನಂದ ಬಳಕ ಹೆಂಗದನಪ್ಪ ಅಂದ್ರೆ ಸರ್ವತ್ರದಲ್ಲಿ ವ್ಯಾಪಕನಾಗಿರುತ್ತಾನೆ. ಒಂದು ವೇಳೆ ಏಕದೇಶದಲ್ಲಿ ಇರುವನೆಂದು ಅಂಗೀಕಾರ ಮಾಡಿದ್ದಾದರೆ ಯಾವ ವಸ್ತು ದೇಶದಿಂದ ಅಂತವಾಗಿರುತ್ತದೆಯೋ ಅದು ಕಾಲದಿಂದಲೂ ಕೂಡ ಅಂತವಾಗುತ್ತದೆ. ಆದ್ದರಿಂದ ಅನಿತ್ಯವಾಗಬೇಕಾಗುತ್ತದೆ. ಇನ್ನು ಯಾವುದು ಅನಿತ್ಯವಾಗಿರುತ್ತದೆಯೋ ಅದು ಒಬ್ಬ ಕರ್ತೃನಿಂದ ಜನ್ಯವಾಗಿರುತ್ತದೆ. ಹಾಗಾದರೆ ಈಶ್ವರನಿಗೂ ಕೂಡ ಒಬ್ಬ ಕರ್ತೃನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಆದರೆ ಆ ಈಶ್ವರನಿಗೆ ಕರ್ತೃನನ್ನು ಅಂಗೀಕರಿಸುವುದು ಸಂಭವಿಸುವುದಿಲ್ಲ. ಯಾಕಂದ್ರೆ ಇನ್ನೊಬ್ಬರಿಂದ ಆಗ್ಯಾನಂದ್ರೆ ಅದು ಸಂಭವಿಸಂಗಿಲ್ಲ. ಯಾಕಂದರೆ ಒಂದೇ ಕಡ ತಾನೇ ತನ್ನ ಕರ್ತೃ ಆಗುವುದಂತೂ ಸಂಭವಿಸುವುದಿಲ್ಲ. ತಾನೇ ತನ್ನ ಕರ್ತೃ ಆದ್ರೆ ಏನಾಗ್ತದ? ಆತ್ಮಾಶ್ರಯ ಬರ್ತದ್ರಿ. ಆತ್ಮಾಶ್ರಯ ದೋಷ ಏನ್ರಿಪ್ಪ? ಆತ್ಮಾಶ್ರಯ ದೋಷ ಆಗ್ತದ. ಸ್ವಸ್ಕಂದ ಆರೂಢ. ನೀ ಹ್ಯಾಂಗ ಹುಟ್ಟಿದ್ಯಪ್ಪ ಅಂದ್ರೆ ನನ್ನಿಂದ ನಾ ಹುಟ್ಟದಂದ್ರೆ ಆತ್ಮಾಶ್ರಯ ದೋಷ ಬರ್ತದ. ತಾನೇ ತನ್ನ ಕರ್ತೃ ಆಗುವುದಂತೂ ಸಂಭವಿಸುವುದಿಲ್ಲ. ಒಂದು ವೇಳೆ ತನ್ನ ಕರ್ತೃ ತಾನೇ ಎಂದು ಅಂಗೀಕಾರ ಮಾಡಿದ್ದಾದರೆ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಹೇಳಿದ್ರು ನೋಡ್ರಿ, ಏನಾಗ್ತದ? ಆತ್ಮಾಶ್ರಯ. ಆತ್ಮಾಶ್ರಯ ಅಂದ್ರೆ ಏನ್ರಿ? ತನ್ನಿಂದ ತಾನೇ ಹುಟ್ಟ್ಯದನ್ನೋ ಸಂಭವಿಸುದಲ್ರಿ. ಸ್ವಸ್ಕಂದಾರೂಢ ಆತ್ಮಾಶ್ರಯ. ಆತ್ಮಾಶ್ರಯ ಎದಕ್ಕಂದ್ರಿ? ಸ್ವಸ್ಕಂದಾರೂಢ ಆತ್ಮಾಶ್ರಯ. ನೀ ಇಲ್ಲಿ ಹ್ಯಾಂಗ ಬಂದ್ಯಪ್ಪ ಅಂದ್ರೆ ನಾನು ಹೆಗಲ್ ಮ್ಯಾಗ ಕೂತ್ ನಾ ಬಂದೆ ಅಂದ್ರೆ ಕುಂಡ್ರವನು ತಾನೇ ಬರೋವನು ತಾನೇ ಒಬ್ಬನಲ್ಲೇ ಸಂಭವಿಸ್ತದೇನ್ರಿ? ಇಲ್ರಿ. ಅದಕ್ಕಿದು ದೋಷ. ಎಂತ ದೋಷ? ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಇನ್ನೇನ್ ಹೇಳ್ತಾರ ನೋಡ್ರಿ, ಎಲ್ಲ ಕ್ರಿಯೆಗೆ ಆತ್ಮನು ಆಶ್ರಯನು ತಾನೇ ಆಗಿ ಹಾಗೂ ಕ್ರಿಯೆಯ ಕರ್ಮವು ಮತ್ತು ಕ್ರಿಯೆ ವಿಷಯ ರೂಪವಾದ ಕಾರ್ಯವು ತಾನೇ ಆಗುವನು. ಅಲ್ಲಿ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಹೇಗೆಂದರೆ ಕುಂಬಾರನು ಕ್ರಿಯೆಗೆ ಕರ್ತನಾಗಿದ್ದು ಘಟವು ಹೇಗೆ ಕರ್ಮವಾಗಿರುತ್ತದೆಯೋ ಅದರಂತೆ ಕ್ರಿಯೆಯ ಕರ್ತನು ಹಾಗೂ ಕರ್ಮವು ಭಿನ್ನ ಭಿನ್ನವಾಗಿರುತ್ತದೆ ಹೊರತು ಒಂದೇ ಆಗಿರುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಇದು ಆತ್ಮಾಶ್ರಯ ದೋಷವಿರುತ್ತದೆ. ತನಗೆ ತಾನೇ ಕರ್ತ ಅಂದ್ರೆ ಇದು ಆತ್ಮಾಶ್ರಯ ದೋಷ ಆಗ್ತದೆ. ಕಾರ್ಯವೇ ಕರ್ಮವೆಂದೆನಿಸುತ್ತದೆ ಮತ್ತು ಕಾರ್ಯಕ್ಕೆ ವಿರೋಧವಾದುದೇ ದೋಷವೆನಿಸುತ್ತದೆ. ಅದರಂತೆ ಇಲ್ಲಿ ಆತ್ಮಾಶ್ರಯವು ಕಾರ್ಯಕ್ಕೆ ವಿರೋಧಿಯಾಗಿರುತ್ತದೆ. ಆದ್ದರಿಂದ ಅದು ದೋಷವೆನಿಸುತ್ತದೆ. ಈ ಕಾರಣದಿಂದ ಈಶ್ವರನಿಗೆ ಅನ್ಯ ಒಬ್ಬ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಆ ಅನ್ಯ ಕರ್ತು ಆದರೂ ಕೂಡ ಮೊದಲನೆಯ ಕರ್ತುನಂತೆ ಏನಂದ್ರೆ ಕರ್ತೃಜನ್ಯವೆಂದೇ ಹೇಳಬೇಕಾಗುತ್ತದೆ. ಅಂದ್ರೆ ಒಬ್ಬ ಕರ್ತುನಿಂದ ಹುಟ್ಟಿದವನೆಂದೇ ಹೇಳಬೇಕಾಗುತ್ತದೆ. ಆ ಒಬ್ಬ ಕರ್ತನಾದರೂ ಕೂಡ ಮೊದಲಿನಂತೆ ಅವನಿಗಿಂತಲೂ ಅನ್ಯನೆಂದೇ ಹೇಳಬೇಕಾಗುತ್ತದೆ. ಆ ಪ್ರಥಮದಲ್ಲಿ ಯಾವ ಈಶ್ವರನಿರುವನು ಅವನಿಗೆ ಎರಡನೇ ಕರ್ತೃ ಎಂದು ಅಂಗೀಕಾರ ಮಾಡಿದ್ದಾದರೆ ಏನಾಗ್ತದ? ಅನ್ಯೋನ್ಯಾಶ್ರಯ ದೋಷ ಉಂಟಾಗ್ತದೆ.
ಅವನಿಗವ ಅವನಿಗೆ ಮತ್ತೊಬ್ಬ ಹಿಂಗಂದ್ರ ಏನಾಗ್ತದ? ಅನ್ಯೋನ್ಯ ಆಶ್ರಯ. ಇವನಿಂದ ಅವ ಹುಟ್ಟದ, ಅವನಿಂದ ಇವ ಹುಟ್ಟದ ಅಂದ್ರ ಏನಾಗ್ತದ? ಅನ್ಯೋನ್ಯ ಆಶ್ರಯ ದೋಷ ಬರ್ತದ. ಇನ್ನು ಮೂರನೇದ್ದು ಮತ್ತೆ ಬೇರೆ, ಮೂರನೆಯ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಅನ್ಯೋನ್ಯಾಶ್ರಯ ಬರ್ತದ ಹೇಳಿ ಇಲ್ಲ ಮೂರನೇದವನು ಹುಟ್ಟೆನಂತ ಹಿಂಗ ಏನ್ ಮಾಡ್ಬೇಕು? ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಇನ್ನು ಆ ಮೂರನೆಯ ಕರ್ತೃನಿಗೆ ಪೂರ್ವದಲ್ಲಿರುವ ಎರಡನೆಯ ಕರ್ತೃ ಎಂದು ಒಪ್ಪಿಕೊಂಡಿದ್ದಾದರೆ ಯಾವಾಗಲೂ ಕೂಡ ಅನ್ಯೋನ್ಯಾಶ್ರಯ ದೋಷ ಉಂಟಾಗುತ್ತದೆ. ಆದ ಕಾರಣ ಪ್ರಥಮನೇ ಕರ್ತೃ ಎಂದು ಹೇಳಿದರೆ ಆಗ ಏನಾಗ್ತದೆ? ಚಕ್ರಿಕಾ ದೋಷ ಉಂಟಾಗುತ್ತದೆ. ಪ್ರಥಮಕ್ಕ ದ್ವಿತೀಯ, ದ್ವಿತೀಯಕ್ಕ ತೃತೀಯ, ತೃತೀಯಕ್ಕೆ ಮತ್ತೆ ಪ್ರಥಮ ಅಂದ್ರೆ ಒಲಿಗುಂಡಿನಂತೆ. ಇದಕ್ಕೇನಂತಂದ್ರೆ ಚಕ್ರಿಕಾಪತ್ತಿ ದೋಷ ಅಂತ ಕರೀತಾರೆ. ಇದಕ್ಕೆ ಯಾವ ಪ್ರಕಾರ ಚಕ್ರವು ತಿರುಗುತ್ತಿರುತ್ತದೆಯೋ, ಚಕ್ರ ಈಗ ಪ್ಯಾನ್ ತಿರುಗ್ತದಲ್ಲ, ಅದಕ್ಕೆ ಯಾವ್ದು ಕಾರಣ ಅಂದ್ರೆ ಆ ಒಂದನೇದಕ್ಕೆ ಎರಡನೇದು, ಎರಡನೇದಕ್ಕೆ ಮೂರನೇದು, ಮೂರನೇದಕ್ಕೆ ಮತ್ತೆ ಒಂದನೇದಂದ್ರ ಏನಾಗ್ತದ? ಚಕ್ರಿಕಾಪತ್ತಿ ದೋಷ ಬರ್ತದ. ಅದಕ್ಕೆ ಪ್ರಥಮ ಕರ್ತುನನ್ನು ಎರಡನೇ ಕರ್ತುವಿನಿಂದ ಹುಟ್ಟುವುದು ಮತ್ತು ಎರಡನೇ ಕರ್ತುವನ್ನು ಮೂರನೆಯ ಕರ್ತುವಿನಿಂದ ಹುಟ್ಟುವುದು, ಹಾಗೂ ಮೂರನೆಯವನು ಮತ್ತೆ ಪ್ರಥಮನಿಂದ ಹುಟ್ಟುವುದು, ಆ ಪ್ರಥಮನು ಪುನಃ ಎರಡನೆಯಿಂದ ಹುಟ್ಟುವುದು. ಈ ರೀತಿಯಿಂದ ಕಾರ್ಯಕಾರಣ ಭಾವವು ಚಕ್ರದಂತೆ ಭ್ರಮಣ ಹೊಂದಬೇಕಾಗುತ್ತದೆ. ಇದಕ್ಕೇನಂತಾರ? ಚಕ್ರಿಕಾ ಸ್ಥಾನದಲ್ಲಿ ಯಾವುದು ಕೂಡ ಸಿದ್ಧವಾಗುವುದಿಲ್ಲ. ಸರ್ವವು ಒಂದಕ್ಕೊಂದು ಪರಸ್ಪರರನ್ನು ಅಪೇಕ್ಷೆ ಮಾಡುತ್ತದೆ. ಇದಕ್ಕೇನಂತಾರ? ಚಕ್ರಿಕಾಪತ್ತಿ ದೋಷ ಅಂತಾರ. ಇನ್ನೂ ವಿಷಯದರೆ ಆ ವಿಷಯ ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ. ಮಂಗಲ ಹೇಳ್ರಮ್ಮ.